ಶಾಸ್ತ್ರ ಸ್ವಾಧ್ಯಾಯದ ಪ್ರಾರಂಭದ ಮಂಗಳಾಚರಣೆ. ಶ್ರೀ ಸರ್ವಜ್ಞ ನೇತರಾಗಾಯ ನಮಃ. ಓಂಕಾರಂ ಬಿಂದುಸರಿಯುಕ್ತಂ ನಿತ್ಯಂ ಯೋಗಿನಃ ಕಾಮದಂ ಮೋಕ್ಷದಂ ಜೈವಾವಂಶಾಯ ನಮೋ ನಮಃ. ಪ್ರವಿರಳ ಶಬ್ದಘನಮುಖ ರಕ್ಷಾಯ ಸಕಲ ಭೂತಳ ಪದಕಳಂಕ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಪರಮಗುರುವೇ ನಮಃ. ಪರಂಪರಾಚಾರ್ಯ ಗುರುವೇ ನಮಃ. ಸಕಲ ಕರುಷ ವಿಧ್ವಂಸಕಂ ದೇಹಾಂ ಪರಿವರ್ತಕಂ ಧರ್ಮ ಸಂಬಂಧಕಂ ಭವ್ಯ ಜೀವನ ಪ್ರತಿಬೋಧಕಾರಕಂ ಪುಣ್ಯ ಪ್ರಕಾಶಕಂ ಪ್ರಣಾಶಕಮಿದಂ ಶಾಸ್ತ್ರಂ ಶ್ರೀ ಪುರುಷಾರ್ಥ ಸಿದ್ಧುಪಾಯ ನಾಮಧೇಯಂ. ಅಸ್ಯ ಮೂಲ ಗ್ರಂಥಕರ್ತಾರಃ ಶ್ರೀ ಸರ್ವಜ್ಞ ದೇವಾಃ ಚತುತ್ತರ ಗ್ರಂಥಕರ್ತಾರಃ ಶ್ರೀ ಗಣಧರ ದೇವಾಃ ಪ್ರತಿಗಣಧರ ದೇವಾಸ್ತೇಷಾಂ ವಚನಾನುಸಾರಮಾಸಾದ್ಯ ಆಚಾರ್ಯ ಶ್ರೀ ಅಮೃತಚಂದ್ರಾಚಾರ್ಯ ದೇವ ವಿರಚಿತಂ ಶ್ಲೋಕಾರಃ ಸಾವಧಾನತೆಯ ಶೃಣ್ವಂತು. ಈಗ 9ನೆಯ ಶ್ಲೋಕದಿಂದ ಗ್ರಂಥದ ಪ್ರಾರಂಭ ಆಗ್ತಿದೆ. 9ನೆಯ ಶ್ಲೋಕ ಮುಗಿದಿದೆ. ಆದ್ರೂ ಇವತ್ತು ಆ ಶ್ಲೋಕವನ್ನು ಓದಿಕೊಂಡು ಮುಂದಿನ ಶ್ಲೋಕವನ್ನ ಪ್ರವೇಶ ಮಾಡೋಣ. 9ನೇ ಶ್ಲೋಕದಲ್ಲಿ ಏನಿದೆ, ಈಗ ಗ್ರಂಥದ ವರ್ಣನೆ ಮಾಡುತ್ತಾರೆ. ಈ ಗ್ರಂಥದಲ್ಲಿ, ಯಾವ ಗ್ರಂಥದಲ್ಲಿ? ಪುರುಷಾರ್ಥ ಸಿದ್ಧುಪಾಯ ಗ್ರಂಥಶ್ರೀ ಪುರುಷನ ಅರ್ಥದ ಸಿದ್ಧಿಯ ಉಪಾಯ ಹೇಳಿ. ಯಾವುದು? ಪುರುಷನ ಅರ್ಥದ ಸಿದ್ಧಿಯ ಉಪಾಯ. ಪುರುಷ ಅಂತ ಹೇಳಿದ್ರೇನು? ಪೌರುಷವಾನ್ ಪುರುಷ. ಪುರುಷ ಅಂದ್ರೆ ಇಲ್ಲಿ ಸ್ತ್ರೀ ಪುರುಷ ಸಮಾಜದ ಪುರುಷ ಇಲ್ಲ. ಆತ್ಮನಲ್ಲಿ ಅನಂತ ವೀರ್ಯ ಶಕ್ತಿ ಇದೆ. ಅದರಿಂದ ಆತ್ಮ ಪೌರುಷವಂತನಿದ್ದಾನೆ. ಇಲ್ಲಿ ಪುರುಷ ಅಂತ ಹೇಳಿದ್ರೆ ಆತ್ಮನ ಅರ್ಥದ ಅರ್ಥ ಅಂತ ಹೇಳಿದ್ರೆ ಪ್ರಯೋಜನ. ಆತ್ಮನ ಪ್ರಯೋಜನ ಯಾವುದು? ನಾವೆಲ್ಲರೂ ಆತ್ಮ ಇದೆಯೋ ಇಲ್ವೋ? ಇದೆ. ಹಾಗಾದ್ರೆ ನಮ್ಮ ಆತ್ಮನ ಪ್ರಯೋಜನ ಯಾವುದು? ಸುಖದ ಪ್ರಾಪ್ತಿ. ಸುಖದ ಪ್ರಾಪ್ತಿ ಆತ್ಮನ ಪ್ರಯೋಜನ. ಅರ್ಹಂತರು ಸಿದ್ಧರು ನಿತ್ಯ ಸುಖದಲ್ಲಿ ವಿರಾಜಮಾನವಾಗಿದೆ. ಆದ್ರಿಂದ ಸುಖಕ್ಕೋಸ್ಕರವಾಗಿಯೇ, ಸುಖದ ಪ್ರಾಪ್ತಿಗೋಸ್ಕರವಾಗಿಯೇ ಈ ಪುರುಷಾರ್ಥವನ್ನೆಲ್ಲ ಮಾಡ್ತಕ್ಕಂಥದ್ದು. ಸಂಸಾರದ ಪುರುಷಾರ್ಥ ಸಂಸಾರಿ ಜೀವ ಮಾಡ್ತಾನೋ ಮಾಡೋದಿಲ್ವೋ? ಮಾಡ್ತಾನೆ. ಯಾವುದಕ್ಕೋಸ್ಕರವಾಗಿ? ಸಂಸಾರ ಸುಖಕ್ಕೋಸ್ಕರವಾಗಿ. ಆ ಸಂಸಾರ ಸುಖ ಕ್ಷಣಿಕವೋ ನಿತ್ಯವೋ? ಕ್ಷಣಿಕ. ಹಾಗಾದ್ರೆ ನಿತ್ಯ ಸುಖ ಯಾವುದಿದೆ? ವೀತರಾಗ ಭಾವ. ಅತೀಂದ್ರಿಯ ಸುಖ ತನ್ನ ಅಂತರಂಗದಲ್ಲಿ ಏನಿದೆ ಅದನ್ನೇ ತಾನು ಅನುಭವಿಸೋಕ್ ಶುರು ಮಾಡಿದ್ರೆ ಈ ಜೀವಕ್ಕೆ ನಿತ್ಯ ಸುಖದ ಪ್ರಾಪ್ತಿಯಾಗಿರ್ತಕ್ಕಂತಹ ಅರಹಂತ ದಶೆ ಹಾಗೂ ಸಿದ್ಧ ದಶೆ ಅಂತಕ್ಕಂಥದ್ದು ಪ್ರಾಪ್ತಿಯಾಗಿದೆ. ಆದ್ರಿಂದ ಪುರುಷನ ಅರ್ಥದ ಅಂದ್ರೆ ಆತ್ಮನ ಪ್ರಯೋಜನದ ಸಿದ್ಧಿ, ಆ ನಿತ್ಯ ಸುಖದ ಪ್ರಾಪ್ತಿಯಾಗುವ ಉಪಾಯ ಏನು ಅದನ್ನ ಈ ಗ್ರಂಥದಲ್ಲಿ ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಈ ಗ್ರಂಥಕ್ಕೆ ಏನಂತ ಹೆಸರು? ಪುರುಷಾರ್ಥ ಸಿದ್ಧಿ ಉಪಾಯ. ಸಂಕ್ಷಿಪ್ತ ಹೇಳೋದಾದ್ರೆ ಪುರುಷಾರ್ಥ ಸಿದ್ಧಿಯುಪಾಯ ಅಂತ ಇದೆ. ಮೊದಲನೇ ಶ್ಲೋಕದಲ್ಲಿ ಏನ್ ಹೇಳ್ತಾರೆ ಆಚಾರ್ಯರು? ಅಸ್ತಿ ಪುರುಷಶ್ಚಿದಾತ್ಮ ವಿವರ್ಜಿತ ಸ್ಪರ್ಶ ಗಂಧ ರಸವರ್ಣೈ ಗುಣ ಪರ್ಯಯ ಸಮವೇತ ಸಮಾಹಿತ ಸಮುದಯ ವ್ಯಯ ದ್ರವ್ಯೈ. ಅಂದ್ರೆ ಈ ಆತ್ಮ ಪುರುಷ ಅಸ್ತಿ ಅಂದ್ರೆ ಸ್ವರೂಪದಿಂದ ಶಾಶ್ವತವಿದ್ದಾರೆ ಮತ್ತು ಸ್ಪರ್ಶ ರಸ ಗಂಧ ವರ್ಣೈ ವಿವರ್ಜಿತ. ಆತ್ಮ ಸ್ವರೂಪದಲ್ಲಿ ಸ್ಪರ್ಶ ರಸ ಗಂಧ ವರ್ಣ ಇಲ್ಲ. ಹಾಗಾದ್ರೆ ಸ್ಪರ್ಶ ರಸ ಗಂಧ ವರ್ಣ ಇರೋದೆಲ್ಲಿ? ಪುದ್ಗಲ ದ್ರವ್ಯದಲ್ಲಿ. ಪುದ್ಗಲ ದ್ರವ್ಯದಲ್ಲಿ ಸ್ಪರ್ಶ ರಸ ವರ್ಣ ಗಂಧ ಇದೆ. ಆತ್ಮ ದ್ರವ್ಯದಲ್ಲಿ ಸ್ಪರ್ಶ ರಸ ಗಂಧ ವರ್ಣ ಇಲ್ಲ. ಹಾಗಾದ್ರೆ ನಮ್ಮಲ್ಲಿ ಸ್ಪರ್ಶ ರಸ ಗಂಧ ವರ್ಣ ಇದೆಯೋ ಇಲ್ವೋ? ಶರೀರದಲ್ಲಿ ಇದೆ. ಶರೀರದಲ್ಲಿ ಇದೆ, ಆತ್ಮನಲ್ಲೇ ಇಲ್ಲ. ನಾವು ಅಂದ್ರೆ ಶರೀರನೋ, ನಾವು ಅಂದ್ರೆ ಆತ್ಮನೋ? ಆತ್ಮ. ಆದ್ರೂ ವ್ಯವಹಾರವನ್ನು ಮಾಡ್ಲಾಗ್ತದೆ ಶರೀರದಿಂದ. ನಾ ಕಪ್ಪಗಿದ್ದೀನಿ, ನಾ ಕೆಂಪಿದ್ದೀನಿ, ನಾ ಬಣ್ಣ ಹಾಕಿದ್ದೀನಿ, ಹಾಕಿದ್ದೀನಿ, ಹೀಗಿದ್ದೀನಿ. ಇದು ಉಪಚಾರ ಮಾತ್ರ ಇದೆ. ಆದ್ರೆ ವಾಸ್ತವಿಕವಾಗಿ ಆತ್ಮ ಸ್ಪರ್ಶರಸ ಗಂಧ ವರ್ಣ ವಿಹೀನವಿದ್ದಾನೆ. ಗುಣಪರ್ಯಾಯ ಸಮೇತ, ಆದ್ರೆ ಗುಣಪರ್ಯಾಯವನ್ನ ಹೊಂದಿದ್ದಾನೆ. ಪ್ರತಿಯೊಂದು ದ್ರವ್ಯವೂ ಕೂಡ ಅದರ ಗುಣಪರ್ಯಾಯದಿಂದ ಕೂಡಿದೆ. ಗುಣಪರ್ಯಾಯ ಇಲ್ಲದೆ ಇರ್ತಕ್ಕಂತಹ ದ್ರವ್ಯ ಇಲ್ಲವೇ ಇಲ್ಲ.
ದ್ರವ್ಯ ಅಂದ್ರೇನು? ಗುಣಗಳ ಸಮೂಹ. ಪರ್ಯಾಯ ಅಂತ ಹೇಳಿದ್ರೇನು? ಗುಣದ ವಿಶೇಷ ಕಾರ್ಯ. ಆದ್ರೆ ಪ್ರತಿ ಸಮಯ ಗುಣಗಳಿಂದ ಭೂಷಿತವಾಗಿರ್ತಕ್ಕಂತಹ ದ್ರವ್ಯ ಶಾಶ್ವತವಾಗಿದೆ ಮತ್ತು ಅದರ ಅವಸ್ಥಾ ರೂಪ ಪರ್ಯಾಯ ಕ್ಷಣ ಕ್ಷಣಕ್ಕೆ ಬದಲಾವಣೆ ಆಗ್ತಾ ಇದೆ. ಸಮಾಹಿತ ಸಮುದಯ ವ್ಯಯ ದ್ರವ್ಯ ಹೀಗಿರ್ತಕ್ಕಂತಹ ಆತ್ಮವಸ್ತು ಉತ್ಪಾದ ವ್ಯಯ ಧ್ರುವ ರೂಪದಿಂದ ಇದೆ. ನೋಡ್ರಿ, ಮೊದಲನೇ ಶ್ಲೋಕದಲ್ಲಿ ಆತ್ಮ ಸ್ವರೂಪವನ್ನ ಸಂಪೂರ್ಣವಾಗಿ ವಿಸ್ತಾರವಾಗಿ ತಿಳಿಸಿದ್ದಾರೆ. ಇದರ ವಿಸ್ತಾರ ಹೋದ್ಸರ್ತಿ ಸಂಪೂರ್ಣವಾಗಿ ತಿಳಿಸಿದ್ದೀವಿ. ಈಗ ಎರಡನೇ ಶ್ಲೋಕವನ್ನ ಇವತ್ತು ಪ್ರವೇಶ ಮಾಡೋಣ. ಪುಸ್ತಕ ಇರೋರು ನೋಡ್ಕೊಳ್ಬಹುದು. ಎರಡನೇ ಶ್ಲೋಕ ಹೀಗಿದೆ. ಎರಡನೇದು ಅಂದ್ರೆ 10ನೇ ಶ್ಲೋಕ ವಾಸ್ತವಿಕವಾಗಿ. ಪರಿಣಮಮಾನೋ ನಿತ್ಯಂ ಜ್ಞಾನ ವಿವರ್ತೈರನಾದಿ ಸಂತತ್ಯ ಪರಿಣಾಮಾನಾಂ ಸ್ವೇಷಾಂ ಸ ಭವತಿ ಕರ್ತಾ ಚ ಭೋಕ್ತಾ ಚ. ಇದು 10ನೇ ಶ್ಲೋಕ. ಎಲ್ಲರೂ ಹೇಳೋಣ. ಪರಿಣಮಮಾನೋ ನಿತ್ಯಂ ಜ್ಞಾನ ವಿವರ್ತೈರನಾದಿ ಸಂತತ್ಯ ಪರಿಣಾಮಾನಾಂ ಸ್ವೇಷಾಂ ಸಾ ಭವತಿ ಕರ್ತಾ ಚ ಭೋಕ್ತಾ ಚ. ಇದರ ಅನ್ವಯ ಅಂತ ಹೀಗಿದೆ. ಸಹ ಆ ಚೈತನ್ಯ ಆತ್ಮನು. ಯಾವ ಚೈತನ್ಯ? ನಿತ್ಯವಾಗಿರತಕ್ಕಂತಹ ಸ್ಪರ್ಶರಸಗಂಧ ವರ್ಣಗಳಿಲ್ಲದೆ ಇರತಕ್ಕಂತಹ ಗುಣಪರ್ಯಾಯವುಳ್ಳಂತಹ ಉತ್ಪಾದ ವ್ಯಯ ಧ್ರುವ ಸಹಿತವಾಗಿರ್ತಕ್ಕಂತಹ ಯಾವ ಆತ್ಮನ ಸ್ವರೂಪವನ್ನ 1ನೇ ಶ್ಲೋಕದಲ್ಲಿ ಹೇಳಿದರು. ಆ ಚೈತನ್ಯ ಆತ್ಮನು ಅನಾದಿ ಸಂತತ್ಯ ಅಂದ್ರೆ ಅನಾದಿ ಪರಂಪರೆಯಿಂದ ನಿತ್ಯಂ ಅಂದ್ರೆ ನಿರಂತರ ಜ್ಞಾನ ವಿವರ್ತೈಹಿ ಜ್ಞಾನಾದಿ ಗುಣಗಳ ವಿಕಾರ ರೂಪ ರಾಗಾದಿ ಪರಿಣಾಮಗಳಿಂದ ಪರಿಣಮನ ಮಾಡುತ್ತಾ ಸ್ವೇಷ ತನ್ನ ಪರಿಣಾಮಾನಾಂ ರಾಗಾದಿ ಪರಿಣಾಮಗಳ ಕರ್ತಾಚ ಭೋಕ್ತಾಚ ಕರ್ತ ಮತ್ತು ಭೋಕ್ತ ಕೂಡ ಭವತಿ ಆಗುತ್ತಾರೆ. ಬರೀ ಅರ್ಥನೇ ಹೋದ್ರೆ ಆ ಚೈತನ್ಯ ಆತ್ಮ. ಯಾವ ಚೈತನ್ಯ ಆತ್ಮ? ಸ್ಪರ್ಶರಸ ಗಂಧಾದಿ ವರ್ಣಗಳಿಂದ ರಹಿತವಾಗಿರತಕ್ಕಂತಹ ಗುಣಪರ್ಯಾಯ ಸಹಿತವಾಗಿರ್ತಕ್ಕಂತಹ ನಿತ್ಯ ಶಾಶ್ವತವಾಗಿರ್ತಕ್ಕಂತಹ ಉತ್ಪಾದ ವ್ಯಯ ಧ್ರುವಯುಕ್ತನಾಗಿರ್ತಕ್ಕಂತಹ ಯಾವ ವಸ್ತು ಇದೆ ಆ ಆತ್ಮನು ಅನಾದಿ ಪರಂಪರೆಯಿಂದ ನಿರಂತರ ಜ್ಞಾನಾದಿ ಗುಣಗಳ ವಿಕಾರ ರೂಪ ರಾಗಾದಿ ಪರಿಣಾಮಗಳಿಂದ ಪರಿಣಮನ ಮಾಡುತ್ತಾ. ಈ ಜೀವ ಅನಾದಿ ಕಾಲದಿಂದ ಇಲ್ಲಿಯವರೆಗೆ ರಾಗಾದಿ ರೂಪದಿಂದ ಪರಿಣಮನ ಮಾಡ್ತಾ ಇದ್ದಾನೋ ಅಥವಾ ಬೀದರಾಗ ರೂಪದಿಂದ ಪರಿಣಮನ ಮಾಡ್ತಾ ಇದ್ದಾನೋ? ರಾಗಾದಿ ರೂಪದಿಂದ ಪರಿಣಮನ ಮಾಡ್ತಾ ಇದ್ದಾನೆ. ಒಂದು ಪಕ್ಷ ಈ ಆತ್ಮ ಅನಾದಿ ಕಾಲದಿಂದ ವೀತರಾಗ ರೂಪದಲ್ಲೇ ಪರಿಣಮನ ಮಾಡೋಕ್ ಶುರು ಮಾಡ್ಬಿಟ್ಟಿದ್ರೆ ಏನಾಗ್ತಿತ್ತು? ಸಿದ್ಧ ಪರಮೇಷ್ಠಿ ಆಗ್ತಿತ್ತು. ಇಲ್ಲಿ ನಾವು ಪಂಚಪರಮೇಷ್ಠಿ ಆರಾಧನೆ ಮಾಡ್ಬೇಕಾದ ಅವಶ್ಯಕತೆ ಇರ್ಲಿಲ್ಲ. ಯಾಕೆಂದ್ರೆ ನಮ್ಮ ಆರಾಧನೆ ಕೆಳಗೆ ಸಂಸಾರಿ ಜೀವಗಳು ಮಾಡ್ತಾ ಇದ್ವಿ. ಯಾಕೆ? ಅನಾದಿ ಕಾಲದಿಂದ ಈ ಜೀವ ರಾಗಾದಿ ರೂಪ ಪರಿಣಮನವನ್ನ ಮಾಡ್ತಾ ಬಂದಿದ್ದಾನಂತೆ. ಮಾಡುತ್ತಾ ತನ್ನ ರಾಗಾದಿ ಪರಿಣಾಮಗಳ ಕರ್ತ ಮತ್ತು ಭೋಕ್ತ ಕೂಡ ಆಗ್ತಾನೆ. ಪರ್ಯಾಯದಲ್ಲಿ ಯಾವ ರಾಗಾದಿ ಪರಿಣಾಮಗಳನ್ನ ತಾನಾಗಿ ಕರ್ತನಾಗಿ ಮಾಡ್ತಾನೆ, ಆ ರಾಗಾದಿ ಪರಿಣಾಮಗಳನ್ನ ಭೋಕ್ತ ಅಂದ್ರೆ ಭೋಗಿಸ್ತಾನೆ. ಅಂದ್ರೆ ರಾಗದ್ವೇಷಗಳ ಕರ್ತನೂ ಆಗಿದ್ದಾನೆ, ರಾಗದ್ವೇಷಗಳನ್ನ ಭೋಗಿಸ್ತೂ ಇದ್ದಾನೆ. ಟೀಕಾ ಅನಾದಿ ಸಂತತ್ಯ ನಿತ್ಯಂ ಜ್ಞಾನ ವಿವರ್ತೈಹಿ ಪರಿಣಮಮಾನಃ ಸ್ವೇಷಾಂ ಪರಿಣಾಮಾನ ಕರ್ತಾಚ ಭೋಕ್ತಾಚ ಭವತಿ. ಅಂದ್ರೆ ಆ ಚೈತನ್ಯ ಪುರುಷನು ಅಂದ್ರೆ ಆತ್ಮನು ಅನಾದಿ ಪರಂಪರೆಯಿಂದ ಸದಾ ಜ್ಞಾನ ಚಾರಿತ್ರ ರಹಿತ ಅಂದ್ರೆ ಜ್ಞಾನ ಚಾರಿತ್ರ ಇಲ್ಲದೆ ಇರತಕ್ಕಂತಹ ಯಾವ ರಾಗಾದಿ ಪರಿಣಾಮಗಳಿವೆ ಅವುಗಳ ರೂಪ ಪರಿಣಮನ ಮಾಡುತ್ತಾ ಅವನು ಸ್ವಯಂ ರಾಗಾದಿ ಪರಿಣಾಮಗಳ ಕರ್ತ ಹಾಗೂ ಭೋಕ್ತ ಕೂಡ ಆಗುತ್ತಿದ್ದಾನೆ. ಆತ್ಮನಲ್ಲಿ ಅನಂತ ಗುಣಗಳಿವೆ. ಪ್ರಮುಖವಾಗಿ ಆತ್ಮನನ್ನು ನಾವು ಗುರುತಿಸೋದಕ್ಕೆ ಹೇಳ್ತಕ್ಕಂತಹ ಗುಣಗಳು 3. ಯಾವ್ಯಾವುದು? ದರ್ಶನ, ಜ್ಞಾನ, ಚಾರಿತ್ರ. ತನ್ನ ಆತ್ಮನನ್ನೇ ಸ್ವೀಕಾರ ಮಾಡಿ ಶ್ರದ್ಧೆ ಮಾಡತಕ್ಕಂತಹದ್ದು ಸಮ್ಯಕ್ ದರ್ಶನ ಇದೆ. ತನ್ನ ಆತ್ಮನ ಅನುಭವ ಜ್ಞಾನವನ್ನು ಹೊಂದತಕ್ಕಂತಹದ್ದು ಸಮ್ಯಕ್ ಜ್ಞಾನ ಇದೆ.
ಮತ್ತು ಆತ್ಮನ ಸ್ವಭಾವ ರೂಪ ಭೀತರಾಗಿ ಚಾರಿತ್ರದ ಅನುಭವವನ್ನ ಅಂತರಂಗದಲ್ಲಿ ಪಡ್ಕೊಳ್ಬೇಕಂತದ್ದು ಸಮ್ಯಕ್ ಚಾರಿತ್ರ ಇದೆ. ಆದ್ರೆ ಈ ಪ್ರಕಾರ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರವನ್ನ ಈ ಜೀವ ಅನಾದಿ ಕಾಲದಿಂದ ಅಂತರಂಗದಲ್ಲಿ ಸೇವನೆ ಮಾಡಲಿಲ್ಲ, ತನ್ನ ನಿಜ ವೈಭವವನ್ನ ಸ್ವೀಕಾರ ಮಾಡಲಿಲ್ಲ, ಶರೀರಾದಿ ಪರದ್ರವ್ಯಗಳ ಕೆಳಗೆ ತನ್ನತನವನ್ನ ಕಾಣ್ತಾ ಈ ದರ್ಶನ ಜ್ಞಾನ ಚಾರಿತ್ರ ಗುಣ ಏನಿದೆ ಆತ್ಮನಲ್ಲಿ ಅದು ಸ್ವಭಾವ ರೂಪದಲ್ಲಿ ಅಂದ್ರೆ ಸಮ್ಯಕ್ ರೂಪದಲ್ಲಿ ಪರಿಣಮಿಸಲಿಲ್ಲ. ಪರದ್ರವ್ಯಗಳ ಕಡೆಗಿನ ಅವಲಂಬನೆಯ ಕಾರಣದಿಂದ ಮಿಥ್ಯಾ ದರ್ಶನ, ಮಿಥ್ಯಾ ಜ್ಞಾನ ಮತ್ತು ಮಿಥ್ಯಾ ಚಾರಿತ್ರ ರೂಪ ರಾಗಾದಿ ರೂಪದಲ್ಲಿ ಈ ಜೀವ ಅನಾದಿ ಕಾಲದಿಂದ ಪರಿಣಮನ ಮಾಡ್ಕೊಂಡು ಬಂದಿದೆ. ಹಾಗೆ ರಾಗಾದಿ ರೂಪ ಪರಿಣಮನ ಆಗ್ತಾ ಇರೋದ್ರಿಂದ ಆ ರಾಗಾದಿ ಪರಿಣಾಮಗಳನ್ನ ತಾನು ಮಾಡದೆ ಕರ್ತೃತ್ವ ಬುದ್ಧಿಯನ್ನು ಹೊಂದ್ತಾನೆ ಮತ್ತು ಅದರಲ್ಲಿ ಸುಖ ದುಃಖದ ಅನುಭವವನ್ನ ಹೊಂದ್ತಾ ಇದ್ದಾನೆ. ಹೀಗೆ ತನ್ನ ಪರಿಣಾಮದ ಕರ್ತ ಮತ್ತು ಭೋಕ್ತ ಈ ಆತ್ಮ ಸ್ವಯಂ ತಾನೇ ಆಗಿದ್ದಾನೆ. ಈ ಪ್ರಕಾರ ಟೀಕಾ ಇದೆ. ಭಾವಾರ್ಥ ಹೇಳ್ತಾರೆ. ಭಾವಾರ್ಥ ಏನಿದೆ, ಈ ಆತ್ಮನ ಅಶುದ್ಧತೆಯು ಹೊಸದಾಗಿ ಉತ್ಪನ್ನವಾಗಿಲ್ಲ. ಈ ಆತ್ಮನಿಗೆ ಏನು ಅಶುದ್ಧತೆ ನಡೀತಿದೆ ಅದು ಹೊಸದಾಗಿ ಉತ್ಪನ್ನವಾಗಿಲ್ಲ ಅನ್ನೋ ಅರ್ಥ ಏನು? ಮೊದಲು ಶುದ್ಧವಾಗಿಬಿಟ್ಟಿದ್ದ, ಆಮೇಲೆ ಇದ್ದಕ್ಕಿದ್ದಾಗೆ ಯಾವಾಗ್ಲೂ ಅಶುದ್ಧತೆ ಶುರುವಾಗುತ್ತೆ. ಹಾಗೆ ಶುರುವಾಗಿದ್ದಿದ್ರೆ ಆಗ ಅಶುದ್ಧತೆ ಹೊಸದಾಗಿ ಶುರುವಾಯಿತು ಅಂತ ಹೇಳ್ಬೋದಾಗಿತ್ತು. ಆದ್ರೆ ಈ ಜೀವ ಅನಾದಿ ಕಾಲದಿಂದ ಇಲ್ಲಿಯವರೆಗೆ ಅಶುದ್ಧವಾಗಿಯೇ ಪರಿಣಮಿಸ್ತಾ ಇದ್ದಾನೆ. ಏನ್ ಹೇಳ್ತಾರೆ? ಈ ಆತ್ಮನ ಅಶುದ್ಧತೆಯು ಹೊಸದಾಗಿ ಉತ್ಪನ್ನವಾಗಿಲ್ಲ, ಅನಾದಿ ಕಾಲದಿಂದ ಸಂತಾನ ರೂಪದಿಂದ ಅಂದ್ರೆ ಸಂತತಿ ರೂಪದಿಂದ ಒಂದಾದ ಮೇಲೆ ಒಂದು ದ್ರವ್ಯ ಕರ್ಮದಿಂದ ಅಂದ್ರೆ ಈ ಮೋಹನೀಯ ಕರ್ಮ ಜ್ಞಾನಾವರಣಾದಿ ಕರ್ಮಗಳೇನಿವೆ ಈ ದ್ರವ್ಯ ಕರ್ಮದಿಂದ ರಾಗಾದಿ ರೂಪವಾಗಿ ಆಗುತ್ತದೆ. ಅದೇನು ದ್ರವ್ಯ ಕರ್ಮದ ಉದಯ ಬರ್ತದೆ, ಇವನು ಅದರ ಕಡೆ ತಿರುಗ್ಕೋತಾನೆ, ಆ ಉದಯವನ್ನು ಅನುಸರಿಸ್ತಾನೆ, ಅದರಿಂದ ಇವನ ಪರಿಣಾಮದಲ್ಲಿ ಏನು ಉತ್ಪನ್ನವಾಗ್ತದೆ? ರಾಗದ್ವೇಷಾದಿ ಪರಿಣಾಮಗಳು ಉತ್ಪನ್ನವಾಗ್ತದೆ. ದ್ರವ್ಯ ಕರ್ಮದಿಂದ ರಾಗಾದಿ ರೂಪವಾಗಿ ಆಗುತ್ತದೆ ಮತ್ತು ಅದೇ ರಾಗಾದಿಗಳಿಂದ ದ್ರವ್ಯ ಕರ್ಮದ ಬಂಧ ಆಗುತ್ತದೆ. ಕರ್ಮೋದಯ ಬಂತು, ಉದಿದ ಕಡೆ ತಿರುಗಿಕೊಂಡು ಅದಕ್ಕೆ ಮನಸ್ಸು ಸೋತ, ಮತ್ತೆ ರಾಗಾದಿಗಳು ಇವನಲ್ಲಿ ಉಂಟಾಯ್ತು, ಮತ್ತೆ ರಾಗಾದಿಗಳು ಹೊಸದಾಗಿ ಉಂಟಾದ್ಮೇಲೆ ಪುನಃ ಕರ್ಮ ಬಂಧ ಆಗ್ತಾ ಇದೆ ಈ ಜೀವಕ್ಕೆ. ಚಿನ್ನ ಅದುರು ಅಂದ್ರೆ ಗಣಿನಲ್ಲಿ ಚಿನ್ನ ಇದೆ, ಅದ್ರ ಜೊತೆನಲ್ಲಿ ಬಾಕಿ ಕಲ್ಮಶವಾಗಿರ್ತಕ್ಕಂತಹ ಇತರೆ ಮಣ್ಣು ಲೋಹಗಳು ಕೂಡ ಇವೆ. ಚಿನ್ನ ಅದುರು ಇದರಲ್ಲಿ ಅನಾದಿಯಿಂದ ಸಂಬಂಧವಿದೆ. ಅಂದ್ರೆ ಆತ್ಮನೊಂದಿಗೂ ಈ ದ್ರವ್ಯ ಕರ್ಮ ಮತ್ತು ರಾಗಾದಿ ಪರಿಣಾಮಗಳಿಗೂ ಅನಾದಿಯಿಂದ ಹೇಗೆ ಸಂಬಂಧ ಇದೆ? ಈಗ ಗಣಿನಲ್ಲಿ ಚಿನ್ನ ಶುದ್ಧ ಇದೆಯೋ ಅಶುದ್ಧ ಇದೆಯೋ? ಅಶುದ್ಧ ಇದೆ. ಆದ್ರೆ ಅಶುದ್ಧತೆ ಯಾವಾಗಿದ್ದಿದೆ? ಯಾವ ಕಾಲದಿಂದಲೂ ಇದೆ, ಹಾಗೆ ಇದೆ, ಅನಾದಿಯಿಂದಲೂ ಹಾಗೆ ಇದೆ. ಹಾಗೆ ಈ ಜೀವನ ಜೊತೆ ರಾಗದ್ವೇಷಾದಿ ಮನನತೆ ಅನಾದಿ ಕಾಲದಲ್ಲೂ ಇದೆ. ಆ ಸಂಬಂಧದ ಕಾರಣದಿಂದ ಈ ಜೀವನಿಗೆ ತನ್ನ ಜ್ಞಾನ ಸ್ವಭಾವದ ಬೋಧವು ಇಲ್ಲವಾಗಿದೆ. ಅನಾದಿ ಕಾಲದಿಂದ ಈ ಜೀವ ನೋಡ್ತಾ ಇರೋದು, ತಿಳಿತಾ ಇರೋದು, ಅನುಭವ ಮಾಡ್ತಾ ಇರೋದು ಏನನ್ನ? ರಾಗದ್ವೇಷಾದಿ ವಿಕಾರ ಪರಿಣಾಮಗಳನ್ನ, ಅದರಲ್ಲಿ ಉಂಟಾಗ್ತ ನಿಮಿತ್ತವಾಗಿರ್ತಕ್ಕಂತಹ ಕರ್ಮವನ್ನ. ಸೊ ಅನಾದಿ ಕಾಲದಿಂದ ಈ ಸಂಸ್ಕಾರ ಇವರಿಗೆ ಆಗಿರೋದ್ರಿಂದ ತನ್ನ ಜ್ಞಾನ ಸ್ವಭಾವದ ಬೋಧ ಅಂದ್ರೆ ಅರಿವು, ನಾನು ಈ ರಾಗದ್ವೇಷ ವಿಚಾರಗಳಿಂದ ಬೇರೆಯಾಗಿರ್ತಕ್ಕಂತಹ ಚೈತನ್ಯ ಆತ್ಮವಸ್ತು ಅಂತಕ್ಕಂತಹ ಅರಿವು ಇಲ್ಲವಾಗಿದೆ. ಆದ್ದರಿಂದಲೇ ಉದಯವಾಗುತ್ತಿರುವ ಕರ್ಮ ಪರ್ಯಾಯದಲ್ಲಿ ಇಷ್ಟ ಅನಿಷ್ಟ ಭಾವದಿಂದ ರಾಗದ್ವೇಷ ಮೋಹ ರೂಪ ಪರಿಣಮನ ಮಾಡುತ್ತಾ ಇದ್ದಾನೆ. ಅದು ತನದ ಅರಿವು ಗೊತ್ತಿಲ್ಲ. ಅದೇನೋ ನಾನು ಆತ್ಮ ಇದ್ದೇನೆ, ನಾನು ಸ್ವಭಾವದಿಂದ ಶುದ್ಧ ಇದ್ದೇನೆ, ರಾಗದ್ವೇಷ ವಿಕಾರಗಳು ಅಶುದ್ಧ ಇವೆ, ಮಲಿನ ಇವೆ. ಈ ಅಶುದ್ಧ ರಾಗದ್ವೇಷ ವಿಕಾರಿ ಭಾವಗಳು ನಾನಲ್ಲ, ನಾನು ಸ್ವಭಾವದಿಂದ ಶುದ್ಧ ಕೇವಲ ಜ್ಞಾನಮಯ ರಾಗದ್ವೇಷ ರಹಿತ ವೀತರಾಗಮಯನಾಗಿದ್ದೇನೆ, ಪವಿತ್ರ ಸ್ವಭಾವ ಇದ್ದೇನೆ. ಈ ಅರಿವು ಜೀವಕ್ಕೆ ಆಗುವುದು. ಇದು ಯಾವಾಗ ಈ ಅರಿವು ಆಗಲಿಲ್ಲ, ಏನು ಅರಿವು ಆಗುತ್ತಿದೆ ಮೋಹರಾಗದ್ವೇಷದಲ್ಲಿ, ಅದರಲ್ಲೇನೆ ತನ್ನ ಸುಖ ದುಃಖಗಳನ್ನ ಹಂಚ್ಕೋತಾ ಇದೆ. ಯಾವುದು ರಾಗದ್ವೇಷ ಪರಿಣಾಮಗಳಾಗ್ತಿವೆ ಅದರಲ್ಲೇ ಒಂದು ಸುಖ ಅನ್ಕೋತಾನೆ, ಇದರಲ್ಲಿ ದುಃಖ ಅನ್ಕೋತಾನೆ. ಹೀಗೆ ರಾಗದ್ವೇಷದಲ್ಲೇ ಸುಖ ಬುದ್ಧಿಯನ್ನು ಹೊಂದುತ್ತಾ ಅನಾದಿ ಕಾಲದಿಂದ ಈ ಜೀವ ಇಷ್ಟ ಅನಿಷ್ಟದ ಕಲ್ಪನೆಯನ್ನು ಮಾಡಿಕೊಂಡು ಬಂದಿದ್ದಾನೆ. ಈ ಪರದ್ರವ್ಯದೊಂದಿಗೆ ಇಷ್ಟ ಅನಿಷ್ಟದ ಕಲ್ಪನೆ ಯಾತಕ್ಕಾಗ್ತಾ ಇದೆ ಹೇಳಿ? ತನ್ನತನದ ಅರಿವು ಇಲ್ಲದೆ ಇರೋದ್ರಿಂದ. ಯಾಕಂದ್ರೆ ಈ ಸೆಂಟೆನ್ಸ್ ನಲ್ಲಿ ಇದು ತತ್ವ ಇದೆ, ಇದು ಸಿದ್ಧಾಂತ. ಇಲ್ಲಿ ನಾವು ತಿಳ್ಕೊಳ್ಳೋದು ವಿಷಯ ಏನ್ ಹೇಳ್ತಾರೆ? ತನ್ನ ಜ್ಞಾನ ಸ್ವಭಾವದ ಅರಿವು ಇಲ್ಲವಾಗಿದೆ.
ಅಂದ್ರೆ ನಾನು ಜ್ಞಾನ ಸ್ವಭಾವಿ ಇದ್ದೇನೆ, ಪರಮಾತ್ಮ ಸ್ವಭಾವಿ ಇದ್ದೇನೆ, ಈ ಅರಿವು ಆತ್ಮನಿಗೆ ಆಗಲಿಲ್ಲ. ಅದರ ಕಾರಣದಿಂದ ಏನಾಗಿದೆ, ಉದಯವಾಗುತ್ತಿರುವ ಕರ್ಮ ಪರ್ಯಾಯದಲ್ಲಿ, ಅಂದ್ರೆ ಯಾವುದು ಪೂರ್ವಕೃತ ಕರ್ಮಗಳು ಉದಯಕ್ಕೆ ಬರ್ತವೆ, ಅದರಲ್ಲಿ ಇಷ್ಟ ಅನಿಷ್ಟ ಭಾವದಿಂದ ಒಂದ್ ಕೆಲವರಲ್ಲಿ ಇಷ್ಟ ಅನ್ಕೋತಾನೆ, ಮತ್ತೆ ಕೆಲವರಲ್ಲಿ ಅನಿಷ್ಟ ಅನ್ಕೋತಾನೆ. ಭಾವದಿಂದ ರಾಗ ದ್ವೇಷ ಮೋಹ ರೂಪ ಪರಿಣಾಮ ಮಾಡುತ್ತಾ ಇದ್ದಾನೆ. ವಾಸ್ತವಿಕವಾಗಿ ನೋಡ್ರಿ, ಜಗತ್ತಲ್ಲಿ ಬೇಕಾದಷ್ಟು ಪದಾರ್ಥ ಇದೆಯಲ್ಲ, ಇಲ್ಲೂ ಬೇಕಾದಷ್ಟು ಪದಾರ್ಥಗಳಿವೆ. ಇದರಲ್ಲಿ ಇಷ್ಟ ಯಾವುದು, ಅನಿಷ್ಟ. ಈಗ ಪೂಜೆ ಮಾಡೋ ಪದಾರ್ಥಗಳೆಲ್ಲ ಇದೆ, ಹೊರಗಡೆ ಸಂಸಾರಕ್ಕೆ ಹೋಗಕ್ಕೆ ಸಂಬಂಧಪಟ್ಟಂತಹ ಪದಾರ್ಥಗಳೆಲ್ಲ ಇದೆ, ಎಲ್ಲಾ ಪದಾರ್ಥಗಳು ಇದೆ. ಪ್ರಶ್ನೆ, ಇದರಲ್ಲಿ ಇಷ್ಟ ಯಾವುದು, ಅನಿಷ್ಟ ಯಾವ್ದು ಇಷ್ಟ ಇದೆ ಮೇಲೆ ನೋಡಿದ್ರೆ ಏನನ್ಸುತ್ತೆ, ಇದೆಲ್ಲ ಇಷ್ಟ ಅನ್ಸುತ್ತೆ, ಅದೆಲ್ಲ ಅನಿಷ್ಟ ಅನ್ಸುತ್ತೆ. ನೋಡಿ, ನಾವು ಎಲ್ಲಿ ಇಷ್ಟ ಅನ್ಕೋತೀವಿ ಅಲ್ಲೇನ್ ಶುರುವಾಗುತ್ತೆ, ರಾಗ ಶುರುವಾಗುತ್ತೆ. ರಾಗ ಶುರುವಾಗುತ್ತೆ. ಎಲ್ಲಿ ಅನಿಷ್ಟ ಅನ್ಕೋತೀವಿ ಅಲ್ಲೇನ್ ಶುರುವಾಗುತ್ತೆ, ದ್ವೇಷ ಶುರುವಾಗುತ್ತೆ. ಸೊ ವಾಸ್ತವಿಕವಾಗಿ ಇಷ್ಟ ಅನಿಷ್ಟ ಪರದ್ರವ್ಯದಲ್ಲಿದೆಯೋ, ಪರದ್ರವ್ಯವನ್ನ ನೋಡುವ ನಮ್ಮ ದೃಷ್ಟಿಯಲ್ಲಿದೆ, ದೃಷ್ಟಿಯಲ್ಲಿದೆ ಅಷ್ಟೇ. ದೋಷ ಪರದ್ರವ್ಯದಲ್ಲ. ಪರದ್ರವ್ಯದಲ್ಲಿ ಈಗ ಉದ್ಗಲ, ಧರ್ಮ, ಅಧರ್ಮ, ಆಕಾಶ ಮತ್ತು ಕಾಲ ದ್ರವ್ಯ ಇದೆ. ಈ 5 ಪ್ರಕಾರದ ಪರದ್ರವ್ಯಗಳಲ್ಲಿ ಇಷ್ಟ ಯಾವುದು, ಅನಿಷ್ಟ ಯಾವುದು? ಧರ್ಮದ್ರವ್ಯ ಇಷ್ಟನೋ ಅನಿಷ್ಟನೋ? ಯಾವ ದ್ರವ್ಯವೂ ಕೂಡ ಇಷ್ಟವೂ ಇಲ್ಲ, ಅನಿಷ್ಟವೂ ಇಲ್ಲ. ಹಾಗಾದ್ರೆ ಇಷ್ಟ ಅನಿಷ್ಟದ ಪ್ರಶ್ನೆ ಯಾಕೆ ಬರುತ್ತೆ? ಇಷ್ಟ ಅಂತ ಯಾವ್ದಕ್ಕೆ ಕರೀತಾರೆ, ಅನಿಷ್ಟ ಅಂತ ಯಾಕೆ ಕರೀತಾರೆ? ನೋಡ್ರಿ, ಯಾವುದ್ರ ನಮ್ಗೇನ್ ಬೇಕು, ಸುಖ ಬೇಕು. ನನಗೇನೋ ಸುಖ ಬೇಕಪ್ಪ, ನಿಮ್ಗೆಲ್ಲ ಏನ್ ಬೇಕು? ಪ್ರತಿಯೊಬ್ಬರಿಗೂ ಸುಖ ಬೇಕು. ಸುಖಕ್ಕೋಸ್ಕರವಾಗಿ ಈ ಜೀವ ಒದ್ದಾಡ್ತಕ್ಕಂಥ. ಸೊ ಯಾವುದರಿಂದ ಸುಖ ಉತ್ಪನ್ನವಾಗತ್ತೆ ಅಂತ ತಿಳ್ಕೊತಾನೆ, ಅದರಲ್ಲಿ ಏನಾಗುತ್ತೆ, ಇಷ್ಟ ಬುದ್ಧಿ ಶುರುವಾಗುತ್ತೆ. ಯಾವುದು ಸುಖಕ್ಕೆ ಅಡ್ಡಿ ಆಗುತ್ತೆ ಅನ್ಸುತ್ತೆ, ಅದ್ರಲ್ಲಿ ಏನಾಗುತ್ತೆ, ಅನಿಷ್ಟ ಬುದ್ಧಿ ಆಗುತ್ತೆ. ಈಗ ದುರ್ಗಂಧ ಮುಂದಕ್ಕೆ ಬಡಿತು, ಯಾಕೆ? ಅದು ಸುಖಕ್ಕೆ ಅಡ್ಡಿ ಬರ್ಸುತ್ತೆ, ಅದು ಅನಿಷ್ಟ ಅನ್ಸುತ್ತೆ. ಅದೇ ಸುಗಂಧ ಮುಂದಕ್ಕೆ ಬಡಿತು, ಚೆನ್ನಾಗಿದೆ, ಯಾಕೆ? ಅದು ಸುಖಕ್ಕೆ, ಯಾವ ಸುಖಕ್ಕೆ? ಕ್ಷಣಿಕ ಇಂದ್ರಿಯ ಸುಖಕ್ಕೆ. ಇಂದ್ರಿಯ ಸುಖ ಸುಖದಂತೆ ತೋರಿ ಆ ಸುಖದ ಮೋಹ ಪಾಶದಲ್ಲಿ ಸಿಕ್ಕಿಸ್ಕೊಂಡು ಇವನಿಗೆ ಪಾಪ ಬಂತ ಮಾಡಿಸುತ್ತೆ. ನೋಡ್ರಿ, ಇಂದ್ರಿಯ ಸುಖಕ್ಕೂ ಅತೀಂದ್ರಿಯ ಸುಖಕ್ಕೂ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಅತೀಂದ್ರಿಯ ಸುಖ ಹೋಗಿದಷ್ಟು ಮುಗಿದೋಗಲ್ಲ, ವೃದ್ಧಿ ಆಗ್ತಾ ಹೋಗುತ್ತೆ. ಅತೀಂದ್ರಿಯ ಸುಖದಲ್ಲಿ ಯಾವ ಬಂಧವೂ ಕೂಡ ಜೀವಕ್ಕೆ ಆಗೋದಿಲ್ಲ, ಯಾಕೆ? ಅದು ಸ್ವಾಭಾವಿಕ ಸುಖ ಇದೆ. ಆದ್ರೆ ಇಂದ್ರಿಯ ಸುಖ ಯಾವ್ದಿದೆ, ಸುಖದಂಗೆ ತೋರ್ಸುತ್ತೆ. ಅಯ್ಯೋ ಸುಖ ಇದೆಯಲ್ಲ ಅಂತ ಇವನು ಭೋಗ್ಸಕ್ ಹೋಗ್ತಾನೆ, ಪಾಪ ಬಂದಾಗ. ವಿಚಾರ ಮಾಡ್ಬೇಕು. ಈಗ ಇಂದ್ರಿಯ ಸುಖ ಏನಿದೆ, ಆ ಇಂದ್ರಿಯ ಸುಖವನ್ನ ಭೋಗ್ಸಕ್ ನೀವು ಶುರು ಮಾಡಿ, ಪಾಪ ಬಂದಾಗ. ಇಂದ್ರಿಯ ಸುಖವನ್ನ ಭೋಗ್ಸೋದನ್ನ ತ್ಯಾಗ ಮಾಡಕ್ ಶುರು ಮಾಡಿ, ಪುಣ್ಯ ಬಂದಾಗ. ಸೂಕ್ಷ್ಮ ಇದೆ. ಈಗ ಆರಾಧನೆ ಮಾಡಿದ್ರೆ, ಯಾರೋ ಒಬ್ರು ಉಪವಾಸ ಮಾಡಿದ್ರು ಅಂತ ಇಟ್ಕೊಳ್ಳೋಣ. ಉಪವಾಸ ಮಾಡಿದಾಗ ಏನ್ ಮಾಡ್ತೀವಿ, ಊಟ ಬಿಟ್ಬಿಡ್ತೀವೋ ತಗೋತೀವೋ? ಬಿಟ್ಬಿಡ್ತೀವಿ. ಊಟದ ತ್ಯಾಗ ಇದೆ, ಅಂದ್ರೆ ಆಹಾರದ ತ್ಯಾಗ ಇದೆ. ಆಹಾರ ಗ್ರಹಣ ಮಾಡೋದಿಲ್ಲ. ಆಹಾರ ಗ್ರಹಣ ಮಾಡದೇ ಇರೋದ್ರಿಂದ ಜೀವಕ್ಕೆ ಏನ್ ಬಂಧವಾಗುತ್ತೆ, ಪುಣ್ಯ ಬಂಧ ಆಗುತ್ತೆ. ಆ ಪುಣ್ಯ ಬಂಧ ಏನ್ ಮಾಡುತ್ತೆ ಗೊತ್ತೇ, ನೀವು ಇವತ್ತು 9 ಊಟ ಬಿಟ್ರೆ ನಾಳೆ 1000 ಊಟ ಮಾಡು ತಗೊಂಬಂದು ನಿಮ್ಗೆ ಮುಂದೆ ಕೊಡುತ್ತೆ, ಭೋಗ್ಸಕ್ ತಂದ್ಕೊಡುತ್ತೆ. ನೋಡಿ, ನೀವು ಮಾಡಿದ 9 ಉಪವಾಸ ನಿಮಗೆ 1000 ಊಟ ಮಾಡೋ ಪುಣ್ಯ ಬಂದಾಯ್ತು. ಆ ಪುಣ್ಯ ಉದಯಕ್ಕೆ ಬಂದ್ರೆ ಅಷ್ಟೊಂದು ಭೋಜನ ನಿಮ್ಗೆ ಎಲ್ಲ ತಂದಿಟ್ಟು ಮಾಡುವಂತೆ ಭೋಜನ. ಈಗ ಮಾಡಿದ್ರೆ ಏನಾಗುತ್ತೆ, ಈಗ ಉಪವಾಸ ಮಾಡೋದು ಬಿಟ್ಬಿಟ್ಟು ಭೋಜನ ಮಾಡೋಕ್ ಶುರು ಮಾಡಿದ್ರೆ ಏನಾಗುತ್ತೆ, ಪಾಪ ಬಂದಾಗುತ್ತೆ. ನೋಡ್ರಿ, ಇದೆಂತ ವಿಚಿತ್ರತೆ ಇದು. ತ್ಯಾಗ ಮಾಡಿದ್ರೆ ಪುಣ್ಯ ಬಂಧವಾಗುತ್ತೆ. ಆ ಪುಣ್ಯ ಸುಮ್ಮನೆ ಕೂತ್ಕೊಳ್ಳಲ್ಲ, ಏನ್ ಮಾಡುತ್ತೆ, ಪುನಃ ನಿಮಗೆ ಒಂದು ತ್ಯಾಗ ಮಾಡಿದ್ರೆ 100 ಊಟ ಮಾಡುವಷ್ಟು, 1000 ಊಟ ಮಾಡುವಷ್ಟು ಭೋಗ ಅಂತ ಬಿಟ್ಬಿಡುತ್ತೆ. ನೀವು ಪುಣ್ಯದ ಫಲ ಭೋಗ ಸಿಗ್ತದಪ್ಪ ಅಂತ ತಿಳ್ಕೊಂಡು ಭೋಗ್ಸಕ್ ಶುರು ಮಾಡಿದ್ರೆ ಪಾಪ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರವಾಗಿ ಜ್ಞಾನಿ ಜೀವ್ ಈ ಪುಣ್ಯ ಪಾಪದ ವಿಚಿತ್ರತೆ ಸಿಕ್ಕಾಕೊಡೋದಿಲ್ಲ. ಈ ಪರದ್ರವ್ಯದ ಲಕ್ಷ್ಯವನ್ನ ಬಿಟ್ಬಿಟ್ಟು ಸ್ವಭಾವದ ಲಕ್ಷ್ಯದಿಂದ ಆತ್ಮನ ಆನಂದವನ್ನ ಅನುಭವಿಸ್ತಾನೆ ಅಂತಂದಲ್ಲಿ. ಯಾತಕ್ಕೆ ಹೇಳಕ್ ಬಂದೆ, ಇಷ್ಟ ಅನಿಷ್ಟ. ಇಷ್ಟ ನಿಜವಾಗಿ ಯಾವುದು, ಯಾವ ಸುಖ
ಎಂದೂ ನಷ್ಟವಾಗೋದಿಲ್ಲ, ಭೋಗಿಸಿದಷ್ಟು ವೃದ್ಧಿಯಾಗುತ್ತೆ, ಒಂದು ಕಿಂಚಿತ್ತಾದ್ರೂ ಆಕೃತಿ ಆಗೋದಿಲ್ಲ, ಅದು ಜೀವಕ್ಕೆ ಇಷ್ಟ. ಅಂತ ಸುಖ ಯಾವುದು? ಮೋಕ್ಷ ಸುಖ, ಅತೀಂದ್ರಿಯ ಸುಖ. ತನ್ನ ಆತ್ಮನಿಂದಲೇ ಪ್ರಕಟವಾಗತಕ್ಕಂತಹ ಯಾವ ಅತೀಂದ್ರಿಯ ಆನಂದ ಸುಖರೂಪ ಇದೆ, ಅದೇ ವಾಸ್ತವಿಕ ಸುಖ ಇದೆ. ಆ ಸುಖದಲ್ಲಿ ಯಾವನು ಮಗ್ನನಾಗ್ತಾನೆ ಅವನು ಅರ್ಹಂತನಾಗ್ತಾನೆ, ಸಿದ್ಧ ಪರಮೇಷ್ಠಿ ಆಗ್ತಾನೆ, ಶಾಶ್ವತ ಸುಖವನ್ನ ಅನುಭವಿಸ್ತಕ್ಕಂಥದ್ದಿದೆ. ಅದೇ ಪರಮ ಇಷ್ಟ ಇದೆ. ಆ ಪರಮ ಇಷ್ಟವನ್ನ ಯಾರು ಆರಾಧನೆ ಮಾಡ್ತಾರೆ ಅವರೇ ಪರಮೇಷ್ಠಿಗಳಿದ್ದಾರೆ. ಅಂದ್ರೆ ಪಂಚ ಪರಮೇಷ್ಠಿಗಳು ಯಾರಿದ್ದಾರೆ? ತಮ್ಮ ಆತ್ಮನ ಆನಂದವನ್ನ ಅಂತರಂಗದಲ್ಲಿ ಅನುಭವ ಮಾಡ್ತಾ ಆ ಪರಮ ಸುಖವನ್ನ ಪ್ರಾಪ್ತಿ ಮಾಡ್ಕೊಳ್ತಕ್ಕಂತಹದ್ದು. ಅದೊಂದೇ ನಿಜವಾಗಿ ಜೀವಕ್ಕೆ ಇಷ್ಟ ಇದೆ ವಿನಃ ಅದು ಬಿಟ್ಟು ಬೇರೆ ಯಾವುದು ಈ ಜಗತ್ನಲ್ಲಿ ಇಷ್ಟ ಅನಿಷ್ಟ ಇಲ್ಲ. ಪರದ್ರವ್ಯ ಸಂಬಂಧಿ ಆತ್ಮನನ್ನ ಬಿಟ್ಟ ಮೇಲೆ ಪುದ್ಗಲ ದ್ರವ್ಯ, ಇವೆಲ್ಲ ಪುದ್ಗಲ ದ್ರವ್ಯಮಯ ಜಗತ್ತ ಇದೆ. ನಾವು ಶರೀರಾದಿಗಳು, ಧನಕನಂಗಾದಿ ವಸ್ತುಗಳು ಇವೆಲ್ಲವೂ ಕೂಡ ಸ್ವತಂತ್ರ ಪರಮಾಣು ಇದೆ. ಅದರ ದ್ರವ್ಯ, ಕ್ಷೇತ್ರ, ಕಾಲ ಮತ್ತು ಭಾವದಲ್ಲಿ ಪರಿಣಮಿಸ್ತವೆ. ಅದರಲ್ಲಿ ಇಷ್ಟ ಯಾವುದಿದೆ, ಅನಿಷ್ಟ ಯಾವುದಿದೆ. ಆದ್ರೆ ಈ ಜೀವ ತನ್ನ ಒಳಗಡೆ ಇರ್ತಕ್ಕಂಥ ಅನಂತ ಸುಖವನ್ನು ಮರೆತು ಹೊರಗಡೆ ಪದಾರ್ಥದಲ್ಲಿ ಇಷ್ಟ ಮತ್ತು ಅನಿಷ್ಟದ ಕಲ್ಪನೆ ಮಾಡ್ತಾನೆ. ಆ ಇಷ್ಟ ಅನಿಷ್ಟದ ಕಲ್ಪನೆ ಮಾಡೋದ್ರಿಂದ ಏನಾಗುತ್ತೆ? ಇಷ್ಟ ಕಡೆಯಿಂದೆಲ್ಲ ರಾಗ ಉಂಟಾಗುತ್ತೆ, ಅನಿಷ್ಟ ಕಡೆಯೆಲ್ಲ ದ್ವೇಷ ಉಂಟಾಗುತ್ತೆ. ಈಗ ನಾವು ಹೊರಗಡೆಗೆ ಪರವನ್ನ ನೋಡ್ತಾ ತಿಳಿತಾ ಇರೋದ್ರಿಂದ ತಾನೇ ರಾಗದ್ವೇಷ ಆಗ್ತಾ ಇರೋದು. ಹೌದ್ ತಾನೆ? ನೋಡೋದ್ರಿಂದ ತಿಳಿಯೋದ್ರಿಂದ ತಾನೇ ರಾಗದ್ವೇಷ ಆಗೋದು. ನೋಡೋದ್ರಿಂದ ತಿಳಿಯೋದ್ರಿಂದ ರಾಗದ್ವೇಷ ಆಗೋದಾಯ್ತಾರೆ. ಯಾರಿಗೆ ಹೆಚ್ಚು ರಾಗದ್ವೇಷ ಆಗ್ಬೇಕು ಗೊತ್ತೇನು? ಯಾರಿಗೆ? ನಮಗಿರೋದು ಮತಿಜ್ಞಾನ, ಶ್ರುತಜ್ಞಾನ. ನಾವು ಮತಿಜ್ಞಾನ ಶ್ರುತಜ್ಞಾನ ಎಷ್ಟು ನೋಡ್ಬೋದು? ಸ್ವಲ್ಪ ನೋಡ್ತೀವಿ. ಆದ್ರೆ ಅನಂತರ ಸಿದ್ಧರಿಗೆ ಏನ್ ಜ್ಞಾನ ಇದೆ? ಕೇವಲ ಜ್ಞಾನ ಇದೆ. ಅವರು 3 ಲೋಕ 3 ಕಾಲಗಳಲ್ಲಿ ಆಗತಕ್ಕಂತಹ ಸಕಲ ದ್ರವ್ಯಗಳ, ಸಕಲ ಗುಣಗಳ, ಸಕಲ ಪರ್ಯಾಯಗಳನ್ನು ಒಂದೇ ಸಮಯದಲ್ಲಿ ತಿಳಿತಾರೆ. ಅಂದ್ರೆ 3 ಲೋಕದಲ್ಲಿ ಏನೇನು ಒಳ್ಳೇದಾಗುತ್ತೆ 3 ಕಾಲದಲ್ಲಿ ಎಲ್ಲ ಈಗ ತಿಳಿದು ಬರುತ್ತೆ. ಏನು ಕೆಟ್ಟದ್ದಾಗ್ತಿದೆ ಲೋಕದಲ್ಲಿ, ನಾವೇನ್ ಕೆಟ್ಟದ್ದು ಒಳ್ಳೇದು ಅಂತೀರಿ ಅದಾಗ್ತದೆ, ಅದೆಲ್ಲವೂ ಕೇವಲ ತಿಳಿದು ಬರುತ್ತೋ ತಿಳಿದು ಬರೋದಿಲ್ವೋ? ಸೊ ತಿಳಿಯೋದ್ರಿಂದ ರಾಗದ್ವೇಷ ಉತ್ಪನ್ನವಾಗೋದಾದ್ರೆ ರಾಗದ್ವೇಷ ಹೆಚ್ಚು ಯಾರು ಉತ್ಪನ್ನವಾಗ್ಬೇಕು? ಸಿದ್ಧರಿಗೂ ಆಗ್ಬೇಕಾಗುತ್ತೆ. ಆದ್ರೆ ಅವರು 3 ಲೋಕ 3 ಕಾಲವನ್ನು ತಿಳಿಯೋಲ್ಲ. ನಿಜವಾದ ತಿಳಿಯೋದು ಯಾವುದು? ತನ್ನ ಆತ್ಮನನ್ನು ತಿಳಿತಾರೆ. ತಮ್ಮ ಆತ್ಮನಲ್ಲಿ ನಿಮಗ್ನ ಆಗಿದ್ದಾರೆ. ಆ ಆತ್ಮನಲ್ಲಿ ಎಷ್ಟು ಸ್ವಚ್ಛತಾ ಇದೆ ಅಂತ ಹೇಳಿದ್ರೆ 3 ಲೋಕ 3 ಕಾಲಗಳ ಆಗುಹೋಗುಗಳು ಪ್ರತಿಯೊಂದು ಕೂಡ ಜ್ಞಾನದಲ್ಲಿ ಪ್ರತಿಬಿಂಬಿತವಾಗಿ ತಿಳಿದು ಬರ್ತದೆ. ಅದನ್ನ ತಿಳಿತಾರೆ. ಅವರು 3 ಲೋಕ 3 ಕಾಲಗಳನ್ನ ತನ್ಮಯವಾಗಿ ತಿಳಿಯುವುದಿಲ್ಲ. ತನ್ಮಯವಾಗಿ ತಿಳಿಯತಕ್ಕಂಥದ್ದು ಯಾರನ್ನ? ತಮ್ಮ ಶುದ್ಧಾತ್ಮನನ್ನ. ಆ ತಿಳಿಯುವ ಸ್ವಚ್ಛತೆಯ ಕಾರಣದಿಂದ 3 ಲೋಕ 3 ಕಾಲಗಳು ಕೂಡ ಸ್ವಯಂ ತಿಳಿದು ಬರ್ತವೆ. ತಿಳಿಯೋದ್ರಿಂದ ರಾಗದ್ವೇಷ ಆಗೋದಿಲ್ಲ, ತಿಳಿಯೋದ್ರಿಂದ ಬಂಧ ಆಗೋದಿಲ್ಲ. ಆದ್ರೆ ತಿಳಿದಂತಹದ್ರಲ್ಲಿ ಇದು ಒಳ್ಳೆಯದು, ಇದು ಕೆಟ್ಟದ್ದು ನಾನು ಲಿಸ್ಟ್ ಮಾಡ್ಕೋತೀವಿ ನೋಡಿ. ಆ ಪರ ದೃಷ್ಟಿಯಿಂದ ಜೀವಕ್ಕೆ ರಾಗದ್ವೇಷ ಉತ್ಪನ್ನವಾಗ್ತದೆ. ಅದನ್ನ ಇಲ್ಲೇನು ಹೇಳ್ತಾ ಇದ್ದಾರೆ? ಉದಯವಾಗುತ್ತಿರುವ ಕರ್ಮ ಪರ್ಯಾಯದಲ್ಲಿ ಇಷ್ಟ ಅನಿಷ್ಟ ಭಾವದಿಂದ ರಾಗದ್ವೇಷ ಮೋಹರೂಪ ಪರಿಣಾಮ ಮಾಡುತ್ತಾ ಇದ್ದಾನೆ. ಒಂದು ವೇಳೆ ಈ ಪರಿಣಾಮಗಳು ಉಂಟಾಗುವುದರಲ್ಲಿ ದ್ರವ್ಯ ಕರ್ಮ ಕಾರಣವಿದೆಯಾದರು, ಅಂದ್ರೇನು? ದ್ರವ್ಯ ಕರ್ಮದ ಉದಯ ಬರ್ತದಲ್ಲ, ಆಗ ಅದರ ಕಡೆ ಲಕ್ಷ್ಯ ಹೋದಾಗ ತಾನೆ ರಾಗದ್ವೇಷ ಉಂಟಾಗೋದು. ಇದು ಕಾರಣವಾಗಿದ್ದರೂ ಈ ಪರಿಣಾಮವು ಚೇತನಮಯವಾಗಿದೆ. ಅಂದ್ರೇನು? ಈ ರಾಗದ್ವೇಷ ಪರಿಣಾಮ ಆಗ್ತಿದೆಯಲ್ಲ, ಅದು ಕರ್ಮದಲ್ಲಿ ಆಗ್ತಿದೆಯೋ ಆತ್ಮನಲ್ಲಿ ಆಗ್ತಿದೆಯೋ? ರಾಗದ್ವೇಷ ಪರಿಣಾಮಗಳೇನಾಗ್ತಿವೆ ಆತ್ಮನ ಪರ್ಯಾಯದಲ್ಲಿ ಆಗ್ತಿದ್ಯೋ ಕರ್ಮದಲ್ಲಿ ಪರ್ಯಾಯದಲ್ಲಿ ಆಗ್ತಿದ್ಯೋ ಅಂತ. ಕರ್ಮ ರೂಪದಲ್ಲಿ ಇದೆ. ಆದ್ರೆ ರಾಗದ್ವೇಷಗಳು ಆತ್ಮನ ಪರ್ಯಾಯದಲ್ಲ. ರಾಗದ್ವೇಷಗಳು ಕರ್ಮದಲ್ಲಿ ಆಗ್ತಿಲ್ಲ. ಭಲೆ ರಾಗದ್ವೇಷಗಳ ಆತ್ಮನ ಸ್ವಭಾವ ಇಲ್ಲ ನಿಜ, ಆದ್ರೆ ಯಾರ ಅಕೌಂಟ್ ನಲ್ಲಿ ಇದೆ ಅದು ಪರ್ಯಾಯದಲ್ಲಿ, ಆತ್ಮನ ಪರ್ಯಾಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದಿದೆ. ಆದ್ದರಿಂದ ವ್ಯಾಪಕ ಭಾವದಿಂದ ಈ ಪರಿಣಾಮಗಳ ಕರ್ತನು ಆತ್ಮನೇ ಇದ್ದಾನೆ. ವ್ಯಾಪಕ ಅಂದ್ರೇನು? ವ್ಯಾಪಿಸಿರೋದು ವ್ಯಾಪ್ಯ, ವ್ಯಾಪಿಸುವವನು ವ್ಯಾಪಕ. ಅಂದ್ರೆ ಪರಿಣಾಮ ವ್ಯಾಪ್ಯ ಇದೆ. ಆ ಪರಿಣಾಮದಲ್ಲಿ ಯಾರ ಪರಿಣಾಮ ಇದೆ? ಇದು ಆತ್ಮನ ಪರಿಣಾಮ ಇದೆ. ಅಂದ್ರೆ ಪರ್ಯಾಯದಲ್ಲಿ ಆಗ್ತಾ ಇರ್ತಕ್ಕಂತಹ ಪರಿಣಾಮಕ್ಕೂ ಆತ್ಮನಿಗೂ ಏನ್ ಸಂಬಂಧ ಇದೆ? ವ್ಯಾಪಕ ಸಂಬಂಧ ಇದೆ. ಈ ವ್ಯಾಪಕ ಭಾವದ ಕರ್ತ ಯಾರಿದ್ದಾನೆ? ಆತ್ಮನೇ ಇದ್ದಾನೆ. ಇನ್ನು ಮುಂದೆ ವಿಸ್ತಾರವಾಗಿ ವಿವರಣೆ ಬರುತ್ತೆ. ಹಾಗೇನೆ ಭಾವಕ ಭಾವದಿಂದ ಆತ್ಮನೇ ಭೋಗ್ತಿದ್ದಾನೆ. ಅಂದ್ರೆ ಯಾವ ಪರಿಣಾಮ ಆಗ್ತಿದೆ ಪರ್ಯಾಯದಲ್ಲಿ ಅದು ಭಾವ್ಯ ಇದೆ.
ಆ ಭಾವವನ್ನ ಭೋಗಿಸ್ತಾ ಇರತಕ್ಕಂಥ ಯಾವನು ಆತ್ಮ ಇದ್ದಾನೆ. ಅದರಿಂದ ಆತ್ಮನೇ ಭಾವಕ ಇದ್ದಾನೆ. ಆ ಪರ್ಯಾಯದಲ್ಲಿ ಯಾವ ಕ್ರಿಯಾ ಪರಿಣಾಮ ಆದ್ರೆ ಅದೇ ಭಾವ ಇದೆ. ಈಗ ವ್ಯಾಪ್ಯ ವ್ಯಾಪಕ ಭಾವದ ಸ್ವರೂಪ ಹೇಳ್ತಾರೆ. ಏನು ವ್ಯಾಪ್ಯ ಅಂದ್ರೇನು, ವ್ಯಾಪಕ ಅಂದ್ರೇನು, ಇದರ ಸ್ವರೂಪ ತಿಳಿಸ್ಕೊಡ್ತಾರೆ. ಯಾವುದು ನಿಯಮದಿಂದ ಸಹಚಾರಿಯಾಗಿದೆಯೋ ಅದನ್ನು ವ್ಯಾಪ್ತವೆಂದು ಹೇಳುತ್ತಾರೆ. ಸಹಚಾರಿ ಜೊತೆಗಿರೋದು ಅಂದ್ರೆ ದ್ರವ್ಯ ಜೊತೆ ಯಾವಿದೆ ಪರ್ಯಾಯ. ಪ್ರತಿ ಸಮಯ ದ್ರವ್ಯದ ವಿಶೇಷ ರೂಪ ಕಾರ್ಯರೂಪ ಪರ್ಯಾಯ ಆಗ್ತದೆ. ಅದ್ರ ದ್ರವ್ಯದ ಸಹಚಾರ ಯಾವುದೇ ಪರ್ಯಾಯ ಇದೆ. ಯಾವ ರೀತಿ ಹೊಗೆ ಮತ್ತು ಬೆಂಕಿಯಲ್ಲಿ ಸಹಚರಿತನ ಇದೆ. ಅಂದ್ರೆ ಬೆಂಕಿ ಇದ್ದ ಕಡೆ ಹೊಗೆ ಇರ್ತದೆ, ದ್ರವ್ಯ ಇದ್ದ ಕಡೆ ಅದರ ಅವಸ್ಥಾರೂಪ ಪರ್ಯಾಯ ಇರ್ತದೆ. ಹಾಗೆ ಬೆಂಕಿಗೂ ಹೊಗೆಗೂ ಹೇಗೆ ಜೋಡಿತನ ಅಂದ್ರೆ ಸಹಚರತ್ವ ಇದೆಯೋ, ಅಂದರೆ ಎಲ್ಲಿ ಹೊಗೆ ಉಂಟಾಗುವುದೋ ಅಲ್ಲಿ ಅಗ್ನಿ ಇದ್ದೇ ಇರುತ್ತದೆ. ಬೆಂಕಿ ಇಲ್ಲದೆ ಹೊಗೆ ಉಂಟಾಗಲಾರದು. ಅದೇ ರೀತಿ ರಾಗಾದಿ ಭಾವ ಮತ್ತು ಆತ್ಮನಲ್ಲಿ ಸಹಚರತ್ವ ಇದೆ. ಅಂದ್ರೆ ಎಲ್ಲಿ ರಾಗಾದಿ ಭಾವ ಇರ್ತದೆ ಅದು ನಿಯಮದಿಂದ ಯಾರಿರ್ತಾರೆ, ಆತ್ಮ ಇದ್ದೇ ಇರ್ತಾನೆ. ಯಾಕೆ ರಾಗಾದಿ ಭಾವಗಳು ಆಗೋದು ಯಾರಿಗೆ, ಆತ್ಮನಿಗೆ ನೆನೆ. ಎಲ್ಲಿ ರಾಗಾದಿಗಳು ಉಂಟಾಗುವುದೋ ಅಲ್ಲಿ ಆತ್ಮನು ಇದ್ದೇ ಇರುತ್ತಾನೆ. ಆತ್ಮನಿಲ್ಲದೆ ರಾಗಾದಿಗಳು ಉಂಟಾಗ್ತಕ್ಕಂಥದ್ದು ಸಾಧ್ಯ ಇಲ್ಲ. ಈ ವ್ಯಾಪ್ತಿ ಕ್ರಿಯೆಯಲ್ಲಿ ಯಾವ ಕರ್ಮವಿದೆ ಅದನ್ನು ವ್ಯಾಪ್ಯವೆಂದು ಹೇಳಿದ್ದಾರೆ, ಮತ್ತು ಆತ್ಮನು ಕರ್ತನಿದ್ದಾನೆ, ಅವನನ್ನು ವ್ಯಾಪಕನೆಂದು ಹೇಳಿದ್ದಾರೆ. ಈ ಪ್ರಕಾರ ಈ ವಿಕಾರ ಪರಿಣಾಮ ಏನಿದೆ ಅದನ್ನ ವ್ಯಾಪ್ಯ ಅಂತ ಹೇಳಿದರೆ, ಆ ಪರಿಣಾಮದಲ್ಲಿ ವ್ಯಾಪಿಸ್ತಕ್ಕಂತಹ ಆತ್ಮನ ಏನಂತ ಕರೆದಿದ್ದಾರೆ, ವ್ಯಾಪಕ ಅಂತ ಕರೆದಿದ್ದಾರೆ. ಈ ಪ್ರಕಾರ ಎಲ್ಲಿ ವ್ಯಾಪ್ಯ ವ್ಯಾಪಕ ಸಂಬಂಧವಿದೆಯೋ ಅಲ್ಲಿ ಕರ್ತ ಕರ್ಮ ಸಂಬಂಧ ಇದೆ. ಅಂದ್ರೆ ವ್ಯಾಪ್ಯ ವ್ಯಾಪಕ ಅಂದ್ರೇನು, ಕಾರ್ಯ ಎಲ್ಲಿ ಆಗ್ತದೆ ಅಲ್ಲಿ ಆ ಆತ್ಮ ಹೇಗಿದ್ದಾನೆ ಅವನು ಕರ್ತ ಇದ್ದಾನೆ. ಅಂದ್ರೆ ವ್ಯಾಪ್ಯ ವ್ಯಾಪಕ ಸಂಬಂಧ ಇದ್ದ ಕಡೆ ಕರ್ತ ಕರ್ಮ ಸಂಬಂಧ. ಕರ್ತ ಕರ್ಮ ಸಂಬಂಧ ಆದ್ರೇನು, ಕರ್ತ ಅಂದ್ರೆ ಕಾರ್ಯವನ್ನ ಮಾಡುವವು, ಕರ್ಮ ಅಂತ ಹೇಳಿದ್ರೇನು, ಕರ್ತನು ಮಾಡಿದ ಕೆಲಸ. ಕರ್ಮ ಅಂದ್ರೆ ಕೆಲಸ, ಕರ್ತ ಅಂದ್ರೆ ಆ ಕೆಲಸವನ್ನ ಮಾಡಿದವರು. ಕೆಲಸ ಆದ್ಮೇಲೆ ಕೆಲಸ ಮಾಡಿದವ್ರು ಇರ್ಬೇಕಾನೆ, ಕೆಲಸ ಕಾರ್ಯ ಆದ್ಮೇಲೆ ಕಾರ್ಯ ಮಾಡಿದವ್ರು ಇರ್ಬೇಕಲ್ಲ. ಸೊ ಮಾಡಿದ ಕೆಲಸ ಕರ್ಮ ಇದೆ, ಮಾಡಿದವನು ಕರ್ತ ಇದ್ದಾನೆ. ಅಂದ್ರೆ ವ್ಯಾಪ್ಯ ವ್ಯಾಪಕ ಸಂಬಂಧ ಎಲ್ಲಿದೆ ಅಲ್ಲಿ ಕರ್ತ ಕರ್ಮ ಸಂಬಂಧ ಇದ್ದೇ ಇದೆ. ಅನ್ಯ ಸ್ಥಾನದಲ್ಲಿ ಸಂಭವವಿರುವುದಿಲ್ಲ. ಅಂದ್ರೆ ಕರ್ತ ಕರ್ಮ ಸಂಬಂಧ ಒಂದೇ ದ್ರವ್ಯಕ್ಕೆ ಸಂಬಂಧಪಡುತ್ತೆ ವಿನಃ ಭಿನ್ನ ದ್ರವ್ಯಕ್ಕೆ ಸಂಬಂಧ ಪಡೋದಿಲ್ಲ. ಇದೇ ರೀತಿ ಯಾವ್ಯಾವ ಭಾವವು ಅನುಭವ ಮಾಡಲು ಯೋಗ್ಯವಾಗಿದೆಯೋ ಅವುಗಳನ್ನು ಭಾವ್ಯವೆಂದು. ಈಗ ನಮ್ಮ ಜೀವನದಲ್ಲಿ ಅನುಭವ ಆಗ್ತಾ ಇದೆಯೋ ಇದು ಆಗ್ತಾ ಇಲ್ವೋ, ಆಗ್ತಾ ಇದೆ. ಏನ್ ಅನುಭವ ಆಗ್ತಿದೆ, ರಾಗದ್ವೇಷಗಳ ಅನುಭವ ಆಗ್ತಿದೆ. ಕ್ರೋಧ, ಮಾನ, ಮಾಯ, ಲೋಭ, ಹಾಸ್ಯ, ರತಿ, ಅರಂತಿ, ಶೋಕ, ಭಯ, ಜಿಗುಪ್ಸ, ಸ್ತ್ರೀವೇದ, ಪುಂವೇದ, ನಪುಂಸಕ ವೇದ ಪರಿಣಾಮಗಳಾಗ್ತಾ ಇದೆ ತಾನೆ ಜೀವಕ್ಕೆ. ಈ ಭಾವಗಳ ಅನುಭವಕ್ಕೆ ಬರ್ತಾ ಇದೆ. ಭಲೆ ಅದರಿಂದ ಜೀವಕ್ಕೆ ಆಕುಲತೆ ಇದೆಯೋ ನಿರಾಕುಲತೆ ಇದೆಯೋ ಭಾವದ ಅನುಭವವಂತೂ ಆಗ್ತಿದೆ. ರಾಗದ್ವೇಷದ ಆಗದಿರೋದ್ರಿಂದ ಆಕುಲತೆ ಇದೆ. ಅದೇ ಸ್ಥಾನದಲ್ಲಿ ವೀತರಾಗ ಭಾವದ ಅನುಭವ ಆಗಕ್ಕೆ ಶುರುವಾದ್ರೆ ನಿರಾಕೃತಿ ಆಗುತ್ತೆ ಜೀವಕ್ಕೆ. ಅರಿಹಂತಾವಸ್ಥೆ ಮತ್ತು ಸಿದ್ಧಾವಸ್ಥೆ ಅಂತಕ್ಕಂಥದ್ದು ಪ್ರಕಟ ಆಗ್ತದೆ. ಆದ್ರಿಂದ ಯಾವುದು ಅನುಭವ ಮಾಡಲು ಯೋಗ್ಯವಾಗಿವೆಯೋ ಆ ಭಾವಗಳನ್ನ ಏನಂತ ಕರೀತಾರೆ, ಭಾವ. ಕರ್ತ ಕರ್ಮ ಸಂಬಂಧ ಇದೆ, ಅಲ್ಲಿ ಹೋಗ್ತಾ ಹೋಗಿ ಸಂಬಂಧ ನಿಯಮದಿದೆ, ಅನ್ಯ ಸ್ಥಾನದಲ್ಲಿ ಇಲ್ಲ. ಈ ಪ್ರಕಾರ ಈ ಅಶುದ್ಧ ಆತ್ಮನ ಅರ್ಥದ ಸಿದ್ಧಿ ಯಾವಾಗ ಆಗುತ್ತದೆ ಮತ್ತು ಅರ್ಥ ಸಿದ್ಧಿ ಎಂದು ಯಾವುದಕ್ಕೆ ಹೇಳುತ್ತಾರೆ ಅದನ್ನು ಮುಂದೆ ತಿಳಿಸುತ್ತಾರೆ. ಅಂದ್ರೇನಾಯ್ತು, ಮೊದಲನೇ ಶ್ಲೋಕದಲ್ಲಿ ಆತ್ಮನ ಸ್ವರೂಪ ಸ್ವತಂತ್ರತೆಯನ್ನ ತಿಳಿಸ್ಬೇಕು. ಎರಡನೇ ಶ್ಲೋಕದಲ್ಲಿ ಆತ್ಮ ತನ್ನ ಅಪರಾಧದಿಂದಲೇ ತನ್ನ ಪರಿಣಾಮದ ಕರ್ತ ತಾನೇ ಆಗಿದ್ದಾನೆ ಮತ್ತು ಆ ಪರಿಣಾಮಗಳ ಭೋಕ್ತ ಕೂಡ ತಾನೇ ಆಗಿದ್ದಾನೆ. ಈ ಪರಿಣಾಮದಲ್ಲಿ ಏನು ಅಶುದ್ಧ ರಾಗಾದಿಗಳ ಭೋಗ ಆಗ್ತದೆ ಜೀವಕ್ಕೆ, ಅದರಿಂದ ಈ ಜೀವಕ್ಕೆ ಏನು ಸುಖದ ಪ್ರಾಪ್ತಿ ಇದುವರೆಗೆ ಆಗಲಿಲ್ಲ, ಅಂತಹ ಮೋಕ್ಷ ಸುಖದ ಪ್ರಾಪ್ತಿಯ ಪ್ರಾರಂಭ ಹೇಗೆ ಆಗುತ್ತೆ ಈ ವಿಷಯವನ್ನ ಮುಂದಿನ ಗಾಥೆಯಲ್ಲಿ ಶ್ಲೋಕದಲ್ಲಿ ಹೇಳ್ತಾರೆ. 11ನೇ ಶ್ಲೋಕ. ಮೊದಲನೆಯ ಶ್ಲೋಕದಲ್ಲಿ ಪುರುಷನ ಲಕ್ಷಣವನ್ನ ಹೇಳಿದರು ಮತ್ತು ಎರಡನೆಯ ಶ್ಲೋಕದಲ್ಲಿ ಆ ಪುರುಷ ಅಂತ ಹೇಳಿದ್ರೆ ಆತ್ಮ ಯಾವಾಗಿಂದ ಅಶುದ್ಧ ಇದ್ದಾನೆ ಈ ಮಾತನ್ನ ತಿಳಿಸುವುದು.
ಆ ಚೈತನ್ಯ ಆತ್ಮನು ಅನಾದಿ ಪರಂಪರೆಯಿಂದ ನಿರಂತರ ಜ್ಞಾನಾದಿ ಗುಣಗಳ ವಿಕಾರ ರೂಪ ರಾಗಾದಿ ಪರಿಣಾಮಗಳಿಂದ ಪರಿಣಮನ ಮಾಡುತ್ತಾ ತನ್ನ ರಾಗಾದಿ ಪರಿಣಾಮಗಳ ಕರ್ತ ಮತ್ತು ಭೋಕ್ತ ಕೂಡ ಆಗುತ್ತಾನೆ. ಅಂದ್ರೆ ಅನಾದಿ ಕಾಲದಿಂದ ಈ ಜೀವಕ್ಕೆ ತನ್ನ ನಿಜ ಚೈತನ್ಯ ಸ್ವರೂಪ ಗೊತ್ತಿಲ್ಲದೆ ಇರೋದ್ರಿಂದ ಪರದ್ರವ್ಯದಲ್ಲಿ ಇಷ್ಟಾನಿಷ್ಟವನ್ನ ಮನ್ನಿಸ್ತಾ ರಾಗದ್ವೇಷ ರೂಪದಿಂದ ಪರಿಣಮಿಸ್ತಾ ಇದ್ದಾನೆ. ಮತ್ತು ಯಾವ ರಾಗದ್ವೇಷಗರು ಪರಿಣಾಮಗಳನ್ನ ಕರ್ತಾ ಬುದ್ಧಿಯಿಂದ ಮಾಡ್ತಾ ಇದ್ದಾನೆ, ಅದರ ಫಲರೂಪ ಅನುಭವವನ್ನು ಕೂಡ ಭೋಗಿಸ್ತಾ ಇದ್ದಾನೆ. ಹೀಗೆ ಅನಾದಿ ಕಾಲದಿಂದ ಜೀವ ಸಂಸಾರದಲ್ಲಿ ವಿಕಾರವನ್ನ ಭೋಗಿಸ್ತಾ ವಿಕಾರದ ಕರ್ತಾ ಭೋಕ್ತಾ ಆಗಿ ಪರಿಣಮಿಸ್ತಾ ಬಂದಿದೆ. ಇವತ್ತಿನ ಶ್ಲೋಕದಲ್ಲಿ ಈ ಆತ್ಮ ಅಶುದ್ಧದಿಂದ ಏನು ಪರಿಣಮಿಸ್ತಾ ಬರ್ತಾ ಇದ್ದಾನೆ, ಈ ಆತ್ಮನ ಅರ್ಥಸಿದ್ಧಿ ಯಾವಾಗ? ಆತ್ಮನ ಅರ್ಥಸಿದ್ಧಿ ಅಂದ್ರೇನು? ಅರ್ಥ ಅಂದ್ರೆ ಪ್ರಯೋಜನ, ಸಿದ್ಧಿ ಅಂದ್ರೆ ಅದರ ಪ್ರಾಪ್ತಿ ಆಗೋದು. ಅಂದ್ರೆ ಆತ್ಮನ ಪ್ರಯೋಜನದ ಸಿದ್ಧಿ, ಆತ್ಮನ ಪ್ರಯೋಜನದ ಸಿದ್ಧಿ ಸುಖ ಪ್ರಾಪ್ತಿ. ಸುಖ ಪ್ರಾಪ್ತಿ ಅಂತೂ ಶುದ್ಧ ಚೈತನ್ಯ ಸ್ವಭಾವದ ಸುಖವನ್ನ ಅನುಭವ ಮಾಡತಕ್ಕಂಥದ್ದೇ ಅರ್ಥದ ಸಿದ್ಧಿ ಇದೆ. ಅದರ ಸಿದ್ಧಿ ಯಾವಾಗ ಆಗ್ತದೆ ಮತ್ತು ಅರ್ಥ ಸಿದ್ಧಿ ಅಂತ ಯಾವುದಕ್ಕೆ ಹೇಳ್ತಾರೆ, ಆ ಎರಡಕ್ಕೂ ಕೂಡ ಉತ್ತರನ ಇವತ್ತಿನ ಶ್ಲೋಕದಲ್ಲಿ ತಿಳಿಸ್ತಾರೆ. ಶ್ಲೋಕ 11. ಸರ್ವ ವಿವರ್ತೋತ್ತೀರ್ಣ ಯದಾಸ ಚೈತನ್ಯಮಚಲ ಮಾಪ್ನೋತಿ ಭವತಿ ತದಾ ಕೃತಕೃತ್ಯಃ ಸಮ್ಯಕ್ ಪುರುಷಾರ್ಥ ಸಿದ್ಧಿ ಮಾಪನ್ನ. ಹೇಳೋಣ. ಸರ್ವ ವಿವರ್ತೋತ್ತೀರ್ಣಂ ಯದಾ ಸಾ ಚೈತನ್ಯಮಚಲಮಾಪ್ನೋತಿ ಭವತಿ ತದಾ ಕೃತಕೃತ್ಯಃ ಸಮ್ಯಕ್ ಪುರುಷಾರ್ಥ ಸಿದ್ಧಿ ಮಾಪನ್ನ. ಇದರ ಅನ್ವಯಾರ್ಥ ಈ ಪ್ರಕಾರ ಇದೆ. ಯದಾ ಯಾವಾಗ, ಸಹ ಮೇಲೆ ಹೇಳಿದ ಅಶುದ್ಧ ಆತ್ಮ, ಸರ್ವ ವಿವರ್ತೋತ್ತೀರ್ಣಂ ಸರ್ವ ವಿಭಾವಗಳಿಂದ ಪಾರಾಗಿ, ಅಚಲಂ ತನ್ನ ನಿಷ್ಕಂಪ ಚೈತನ್ಯ ಸ್ವರೂಪವನ್ನು ಆಪ್ನೋತಿ ಹೊಂದುತ್ತಾನೆ. ತದಾ ಆಗ ಈ ಆತ್ಮನು ಆ ಸಮ್ಯಕ್ ಪುರುಷಾರ್ಥ ಸಿದ್ಧಿಂ ಸಮ್ಯಕ್ ಪ್ರಕಾರದಿಂದ ಪುರುಷಾರ್ಥದ ಪ್ರಯೋಜನದ ಸಿದ್ಧಿಯನ್ನು ಆಪನ್ನ ಪ್ರಾಪ್ತ ಮಾಡಿಕೊಳ್ಳುತ್ತಾ ಕೃತಕೃತ್ಯ ಭವತಿ ಆಗುತ್ತಾನೆ. ಬರೀ ಅರ್ಥನೇ ಓದ್ಕೊಂಡು ಹೋದ್ರೆ, ಯಾವಾಗ ಮೇಲೆ ಹೇಳಿದ ಅಶುದ್ಧ ಆತ್ಮನು ಸರ್ವ ವಿಭಾವಗಳಿಂದ ಪಾರಾಗಿ ತನ್ನ ನಿಷ್ಕಂಪ ಚೈತನ್ಯ ಸ್ವರೂಪವನ್ನು ಹೊಂದುತ್ತಾನೆ, ಆಗ ಈ ಆತ್ಮನು ಆ ಸಮ್ಯಕ್ ಪ್ರಕಾರದಿಂದ ಪುರುಷಾರ್ಥದ ಪ್ರಯೋಜನದ ಸಿದ್ಧಿಯನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾ ಕೃತಕೃತ್ಯನಾಗುತ್ತ. ಎಷ್ಟು ಸರಳವಾಗೇ ಇದೆ. ಏನ್ ಹೇಳ್ತಾರೆ? ಅನಾದಿ ಕಾಲದಿಂದ ಯಾವ ಈ ಆತ್ಮ ಅಶುದ್ಧ ಇದ್ದಾನೆ, ಯಾಕೆಂದ್ರೆ ಮೇಲಿನ ಶ್ಲೋಕದಲ್ಲಿ ಪರಂಪರೆಯಿಂದ ಈ ಆತ್ಮ ಅಶುದ್ಧತೆಯನ್ನೇ ಭೋಗಿಸ್ತಾ ಬಂದಿದ್ದಾನೆ. ಯಾವಾಗ ಮೇಲೆ ಹೇಳಿದ ಅಶುದ್ಧ ಆತ್ಮ ಸರ್ವ ವಿಭಾವಗಳಿಂದ ಪಾರಾಗಿ, ವಿಭಾವ ಪರಿಣಾಮ ಏನು? ವಿಕಲ್ಪ ಪರಿಣಾಮ. ವಿಕಲ್ಪ ಪರಿಣಾಮ ಏನಿದೆ? ರಾಗದ್ವೇಷಾದಿ ಪರಿಣಾಮ. ಸೊ ಯಾವುದು ರಾಗದ್ವೇಷಾದಿ ಪರಿಣಾಮ ಇದೆ ಅದು ವಿಭಾವ ಪರಿಣಾಮ. ಯಾವುದು ರಾಗದ್ವೇಷ ರಹಿತ ಆತ್ಮನ ಶುದ್ಧ ಚೈತನ್ಯ ಸ್ವಭಾವ ರೂಪ ಪರಿಣಾಮ ಏನಿದೆ ಅದು ಸ್ವಭಾವ ಪರಿಣಾಮ. ಸೊ ಯಾವಾಗ ಇವನು ಸರ್ವ ವಿಭಾವಗಳಿಂದ ಪಾರಾಗಿ, ಸರ್ವ ವಿಭಾವಗಳಿಂದ ಪಾರಾಗೋದ್ರ ಅರ್ಥ ಏನು? ತನ್ನ ಪರಭಾವದಿಂದ ಪಾರಾಗೋದ್ರ ಅರ್ಥ ಏನು? ತನ್ನ ಸ್ವಭಾವದಲ್ಲಿ ನಿಲ್ಲೋದಷ್ಟೇ. ತನ್ನ ಸ್ವಭಾವದಲ್ಲಿ ನಿಂತ್ರೆ ಎಲ್ಲ ಪರಭಾವಗಳು ತಾನೇ ಬಿಟ್ಟು ಹೋಗ್ತವೆ, ಬರೋದೇ. ಇಲ್ಲೇನ್ ಹೇಳ್ತಾರೆ? ಮೇಲೆ ಹೇಳಿದ ಅಶುದ್ಧ ಆತ್ಮ ಸರ್ವ ವಿಭಾವಗಳಿಂದ ಪಾರಾಗಿ ತನ್ನ ನಿಷ್ಕಂಪ ಚೈತನ್ಯ ಸ್ವರೂಪವನ್ನು, ಯೋಗ ಗುಣದ ಶುದ್ಧ ಪರ್ಯಾಯ ಅಕಂಪನ ಅವಸ್ಥಾ. ಯೋಗ ಗುಣದ
ಯೋಗ ಗುಣದ ಶುದ್ಧ ಪರ್ಯಾಯ ಕಂಪನವಿಲ್ಲದೆ ಇರೋ ಅವಸ್ಥೆ. ಆತ್ಮನಲ್ಲಿ ಯೋಗ ಅಂತಕ್ಕಂಥ ಗುಣ ಕೂಡ ಇದೆ. ಹೇಗೆ ಜ್ಞಾನ, ದರ್ಶನ, ಚಾರಿತ್ರ ಗುಣವೋ ಹಾಗೆ ಯೋಗ ಅನ್ನೋದು ಕೂಡ ಗುಣ ಇದೆ. ಯೋಗ ಗುಣಕ್ಕೂ ಎರಡು ಅವಸ್ಥೆ ಇದೆ, ಶುದ್ಧ ಅವಸ್ಥಾ, ಅಶುದ್ಧ ಅವಸ್ಥಾ. ಯೋಗ ಗುಣದ ಶುದ್ಧ ಅವಸ್ಥಾ ಕಂಪನವಿಲ್ಲದೆ ಇರೋದು, ಸ್ಟ್ಯಾಂಡ್ ಸ್ಟಿಲ್, ಕಂಪನ ಅವಸ್ಥೆ. ಯೋಗ ಗುಣದ ಅಶುದ್ಧ ಅವಸ್ಥಾ ಕಂಪನ, ವೈಬ್ರೇಷನ್ ಇರತಕ್ಕಂಥ. ಸೊ ವೈಬ್ರೇಷನ್, ಕಂಪನ ಇರತಕ್ಕಂಥದ್ದು ಅಶುದ್ಧತಾ ಇದೆ. ಅಕಂಪನ ಸ್ಥಿತಿ ಇರತಕ್ಕಂಥದ್ದು ಶುದ್ಧತಾ ಇದೆ. ಈ ಆತ್ಮ ಪ್ರದೇಶದ ಕಂಪನ ಆಗುವಾಗ ಸಂಯೋಗದ ನಿಮಿತ್ತ ಯಾವ್ದಪ್ಪ ಇರುತ್ತೆ? ಮನ, ವಚನ, ಕಾಯ. ಮೂರೂ ಇರಬಹುದು, ಒಂದೂ ಇರಬಹುದು. ಮನಸ್ಸಿನ ಆಲೋಚನೆಗೆ ಒಳಗಾದ್ರೆ ಆತ್ಮ ಪ್ರದೇಶದ ಕಂಪನವೂ ಆಗ್ತಿರುತ್ತೆ. ಮಾತಿಗೆ ತೊಡಗಿದಾಗ ಕೂಡ ಆತ್ಮ ಪ್ರದೇಶದ ಕಂಪನ ಆಗ್ತಿರುತ್ತೆ. ಶಾರೀರಿಕ ಕ್ರಿಯಾದಿಗಳಾಗುವಾಗ ಕೂಡ ಆತ್ಮ ಪ್ರದೇಶದ ಕಂಪನ ಆಗ್ತಿರುತ್ತೆ. ಹಾಗಾದ್ರೆ ಮನವಚನ ಕಾಯಗಳಿಂದ ತಾನೇ ಆತ್ಮನ ಕಂಪನ ಆಗೋದು. ಮನಸ್ಸು, ವಚನ, ಕಾಯಗಳಿಂದ ತಾನೇ ಆತ್ಮ ಪ್ರದೇಶದ ಕಂಪನ ಆಗೋದು, ವೈಬ್ರೇಷನ್ ಆಗೋದು. ಆತ್ಮನಲ್ಲಿ ಅದು ಉತ್ಪನ್ನ ನೋಡ್ರಿ, ಪ್ರತಿಯೊಂದು ದ್ರವ್ಯ, ಪ್ರತಿಯೊಂದು ಗುಣ ಸ್ವತಂತ್ರ ಇದೆ ಅಂತ ಹೇಳಿದ ಮೇಲೆ ಮನ, ವಚನ, ಕಾಯಗಳು ಪುದ್ಗಲ ದ್ರವ್ಯ ಇದೆ. ಮನವಚನ ಕಾಯಗಳಿಂದ ಆಗತಕ್ಕಂತ ಭಾವ ಏನಿದೆ ಅದು ಪುದ್ಗಲ್ ಪರಿಣಾಮ ಇದೆ. ಮತ್ತು ಯೋಗ ಗುಣ ಆತ್ಮನ ಗುಣ ಇದೆ. ಯೋಗ ಯಾವ ಗುಣ ಇದೆ? ಆತ್ಮನ ಗುಣ ಇದೆ. ಸೊ ಆತ್ಮನ ಗುಣದ ಪರ್ಯಾಯ ಮತ್ತು ಪುದ್ಗಲ ದ್ರವ್ಯದ ಗುಣದ ಪರ್ಯಾಯ ಎರಡು ತಮ್ ಕೆಲಸ ಸ್ವತಂತ್ರವಾಗಿ ಮಾಡ್ತವೆ ವಿನಃ ಒಂದರಲ್ಲಿ ಮತ್ತೊಂದರ ಹಸ್ತಕ್ಷೇಪ ಇಲ್ಲ. ಮನವಚನ ಕಾಯಿಗಳಾಗುತ್ತಿದೆ, ಅದಕ್ಕೋಸ್ಕರ ಆತ್ಮ ಪ್ರದೇಶದಲ್ಲಿ ಕಂಪನ ಆಗುತ್ತಿದೆ ಅಂತ ಆಗಲಿ, ಅಥವಾ ಆತ್ಮ ಪ್ರದೇಶದಲ್ಲಿ ಕಂಪನವಾಗುತ್ತಿದೆ ಅದಕ್ಕೋಸ್ಕರ ಮನವಚನ ಕಾಯಿಗಳಲ್ಲಿ ಪರಿಣಮನ ಆಗ್ತದೆ ಅಂತಾಗ್ಲಿ, ಈ ಪ್ರಕಾರ ಇಲ್ಲ. ಮನವಚನ ಕಾಯಿಗಳ ಪರಿಣಮನ ಉದ್ಗಲ ದ್ರವ್ಯದ ಅದರ ದ್ರವ್ಯ ಕ್ಷೇತ್ರ ಕಾಲ ಭಾವ ಮತ್ತು ದ್ರವ್ಯ ಕ್ಷೇತ್ರ ಕಾಲ ಭಾವದಲ್ಲಿ ಆಗ್ತಿದೆ. ಹಾಗೆ ಯೋಗ ಗುಣದ ಪರಿಣಾಮ ಅದರ ದ್ರವ್ಯ ಕ್ಷೇತ್ರ ಕಾಲ ಭಾವದಲ್ಲಿ ಆಗ್ತಿದೆ. ಆದ್ರೆ ಎರಡರ ಪರಿಣಮನ ಆಗುವಾಗ ಸಮಯ ಭೇದ ಇಲ್ಲ. ಎಲ್ಲಿ ಮನವಚನ ಕಾಯಿಗಳ ಪ್ರವೃತ್ತಿ ಇದೆ ಅದೇ ಪ್ರಕಾರದ ಕಂಪನವೂ ಕೂಡ ಆತ್ಮನ ಪ್ರದೇಶದಲ್ಲಿ ಇದೆ. ಸೊ ಆತ್ಮನ ಪ್ರದೇಶದ ಕಂಪನಕ್ಕೂ ಮನವಚನ ಕಾಯದ ಪ್ರವೃತ್ತಿಗೂ ನಿಮಿತ್ತ ನೈಮಿತ್ತಿಕ ಸಂಬಂಧ ಮಾತ್ರ ಇದೆ. ಅಂದ್ರೆ ಯಾವ ಸಮಯದಲ್ಲಿ ಈ ಕಂಪನಾದಿ ಆಗ್ತಿದೆ ಆತ್ಮ ಪ್ರದೇಶದಲ್ಲಿ, ಆ ಸಮಯದಲ್ಲಿ ಪುದ್ಗಲದಲ್ಲೂ ಕೂಡ ತತ್ಪ್ರಕಾರದ ಸಂಯೋಗದಲ್ಲಿ ಮನವಚನ ಕಾಯಿಗಳ ಪ್ರವೃತ್ತಿ ಇದೆ. ಆದ್ರಿಂದ ವ್ಯವಹಾರದಿಂದ ಕಥನ ಮಾಡಲ್ಪಡ್ತದೆ. ಮನವಚನ ಕಾಯಿಗಳ ಪ್ರವೃತ್ತಿಯಿಂದ ಆತ್ಮ ಪ್ರದೇಶದಲ್ಲಿ ಕಂಪನ ಆಗ್ತಿದೆ, ಅದರ ಕಾರಣದಿಂದ ಆಶ್ರವ ಆಗ್ತಿದೆ ಮತ್ತು ಆಶ್ರವದಿಂದ ಬಂಧ ಆಗ್ತಿದೆ. ಇದು ಏಕಕಾಲದಲ್ಲಿ ಎರಡು ದ್ರವ್ಯಗಳ ಕ್ರಿಯೆ ಆಗುವುದರಿಂದ ಮಾಡುವ ವ್ಯವಹಾರ ಕಥನ ಇದೆ. ಆದ್ರೆ ವಾಸ್ತವಿಕವಾಗಿ ಯೋಗ ಗುಣದ ಅಶುದ್ಧ ಪರಿಣಾಮ, ಕಂಪನ ರೂಪ ಪರಿಣಾಮ ಅದರ ಪಾಡಿಗೆ ಅದರ ಸ್ವತಂತ್ರತೆಯಲ್ಲಿ ಆಗ್ತಿದೆ. ಈ ಪ್ರಕಾರ ಎಲ್ಲಿ ಈ ಅಶುದ್ಧ ಪರಿಣಾಮ ಇದೆ ಅಲ್ಲಿ ಜೀವಕ್ಕೆ ಕರ್ಮಬಂಧ ನಿಯಮದಿಂದ ಆಗ್ತಾ ಇದೆ. ಇಲ್ಲೇನ್ ಹೇಳ್ತಾ ಇದ್ದಾರೆ? ಯಾವಾಗ ಮೇಲೆ ಹೇಳಿದ ಅಶುದ್ಧ ಆತ್ಮ ಸರ್ವ ವಿಭಾವಗಳಿಂದ ಪಾರಾಗಿ ತನ್ನ ನಿಷ್ಕಂಪ ಚೈತನ್ಯ ಸ್ವರೂಪವನ್ನು, ಆತ್ಮನ ಸ್ವರೂಪ ಹೇಗಿದೆ? ವಿತರಾಗ ಸ್ವರೂಪ. ಕಂಪನ ಯೋಗ ಗುಣದ ಅಪೇಕ್ಷೆಯಿಂದ ಹೇಳೋದಾದ್ರೆ ನಿಷ್ಕಂಪ, ಅಕಂ, ಕಂಪನ ಇಲ್ಲದೆ ಇರ್ತಕ್ಕಂಥದ್ದು. ಕಂಪನ ಇಲ್ಲದೆ ಇರ್ತಕ್ಕಂಥ ಸ್ಥಿತಿ ಯಾವುದು? ಸಿದ್ಧ ದಶ, ಸಿದ್ಧ ಪರಮೇಷ್ಠಿ ದಶದಲ್ಲಿ ಕಂಪನ ಇರೋದಿಲ್ಲ. ಆತ್ಮ ಪ್ರದೇಶದಲ್ಲಿ ಸ್ವಚ್ಛ ಹೇಗಿರ್ತದೆ ಹಾಗೆ ಇರ್ತದೆ, ನಿಷ್ಕಂಪ ಅವಸ್ಥಾ ಇದೆ. ಪರ್ಯಾಯ ಆಗ್ತದೆ, ಪರ್ಯಾಯ ಆಗದೆ ಇಲ್ಲ. ಆದ್ರೆ ಪರ್ಯಾಯದಲ್ಲಿ ಈ ವಿಭಾವ ರೂಪ ಕಂಪನ ಏನಿದೆ, ಕಂಪನದ ಪ್ರಶ್ನೆಯಲ್ಲಿ ಬರೋದಿಲ್ಲ. ಯೋಗ ಗುಣದ ಶುದ್ಧ ಪರಿಣಾಮ, ಯೋಗ ಗುಣದ ಶುದ್ಧ ಪರಿಣಾಮ ಅಕಂಪನ್ ಅವಸ್ಥಾ ಆಗೋದು ಯಾವಾಗ? ಎಷ್ಟನೇ ಗುಣಸ್ಥಾನದಲ್ಲಿ? 14 ದಾಟದ ಮೇಲೆ. ಎಲ್ಲಿ ಸಂಪೂರ್ಣವಾಗಿ ಅಘಾತಿ ಕರ್ಮನು ನಷ್ಟವಾಗಿ ಹೋಗ್ತದೆ, ಎಲ್ಲಿ ತನಕ ಅಘಾತಿ ಕರ್ಮ ನಷ್ಟವಾಗೋದಿಲ್ಲ ಅಲ್ಲಿ ತನಕ ಕಾಯದ ಪ್ರವೃತ್ತಿ, ಮನದ ಪ್ರವೃತ್ತಿ ನಿಂತು ಹೋಗ್ಬೋದು, ವಚನದ ಪ್ರವೃತ್ತಿ ನಿಂತು ಹೋಗ್ಬೋದು, ಕಾಯದ ಪ್ರವೃತ್ತಿ ಅಂತೂ ಇದ್ದೇ ಇರುತ್ತೆ. ಅರ್ಹತ್ ಪರಮೇಷ್ಠಿ ಅವಸ್ಥಾದಲ್ಲಿ ವಚನದ ಪ್ರವೃತ್ತಿ ಇಲ್ಲ, ದಿವ್ಯ ಧ್ವನಿ ಹೊರಡುತ್ತೆ,
ಅದು ಪುಣ್ಯದ ವಿಶೇಷ ಇದೆ ಅಷ್ಟೇ. ಭಾಷಾವರ್ಗಣ ಸ್ಕಂದದ ಕೆಲಸ ಇದೆ. ಆ ಪರಮಾತ್ಮ ಅರ್ಹತ್ ಪರಮಾತ್ಮ ಮಾತಾಡುವ ಪ್ರವೃತ್ತಿ ಅದರಲ್ಲಿಲ್ಲ. ಸೊ ಅದರಿಂದ ಅಲ್ಲಿ ಮನದ ಪ್ರವೃತ್ತಿ, ವಚನದ ಪ್ರವೃತ್ತಿ, ಮನದ ಪ್ರವೃತ್ತಿನೂ ಇಲ್ಲ. ಎಲ್ಲಿ ಅರ್ಹತ ದೇವಸ್ಥಾನದಲ್ಲಿ ವಚನದ ಪ್ರವೃತ್ತಿನೂ ಕೂಡ ಇಲ್ಲ. ಬಟ್ ಮನದ ಪ್ರವೃತ್ತಿಯನ್ನ ಉಪಚಾರ ಮಾಡ್ತಾರಷ್ಟೇ. ಯಾಕೆ? ಯೋಗ ಗುಣದ ಕಾರಣದಿಂದ. ಯೋಗ ಗುಣ ಏನಾಗಿದೆ? ಅಲ್ಲಿ ಅಶುದ್ಧಿದೆ, ಕಾಯದ ಪ್ರವೃತ್ತಿ ಇದೆ. ಕಾಯದ ಪ್ರವೃತ್ತಿಯಿಂದ ಟು ದಟ್ ಎಕ್ಸ್ಟೆಂಟ್ ಕಂಪನ ಇದೆ ಶರೀರದಲ್ಲಿ, ಆತ್ಮ ಪ್ರದೇಶದಲ್ಲಿ ಕಂಪನ ಇದೆ. ಎಷ್ಟು ಕಂಪನ ಇದೆ ಅಷ್ಟು ಅಶುದ್ಧತಾ ಇದೆ. ಅರ್ಹತ್ ಪರಮೇಷ್ಠಿಗಳು ಪರಿಪೂರ್ಣ ಶುದ್ಧರೋ, ಸಿದ್ಧ ಪರಮೇಷ್ಠಿಗಳು ಪರಿಪೂರ್ಣ ಶುದ್ಧರೋ? ಸಿದ್ಧ ಪರಮೇಷ್ಠಿಗಳು ಪರಿಪೂರ್ಣ, ಸಿದ್ಧರು ಪರಿಪೂರ್ಣ, ಸಿದ್ಧ ಪರಮೇಷ್ಠಿಗಳು ಪರಿಪೂರ್ಣ. ಅರ್ಹತ್ ಪರಮೇಷ್ಠಿಗಳು ಸ್ವಲ್ಪ ಶುದ್ಧರು ಇಲ್ಲ, ಅತ್ಯಂತ ಅಲ್ಲ ಈಗ ಹೇಳ್ತಾ ಘಾತಿ ಕರ್ಮದ ಅಪೇಕ್ಷೆಯಿಂದ, ಅಂದ್ರೆ ಅನಂತ ಚತುಷ್ಟಯದ ಪ್ರಾಪ್ತಿಯ ಅಪೇಕ್ಷೆಯಿಂದ ಇಬ್ರು ಶುದ್ಧರೇ. ಅನಂತ ದರ್ಶನ್, ಅನಂತ ಜ್ಞಾನ್, ಅನಂತ ಸುಖ, ಅನಂತ ವೀರ್ಯದ ಅಪೇಕ್ಷೆಯಿಂದ ಅರ್ಹತ್ ಪರಮೇಷ್ಠಿಗಳಿಗೆ ಸಿದ್ಧ ಪರಮೇಷ್ಠಿಗಳಿಗೆ ಏನು ವ್ಯತ್ಯಾಸ ಕೂಡ ಇಲ್ಲ. ಆ ಅಪೇಕ್ಷೆಯಿಂದ ಇಬ್ಬರು ಕೂಡ ಶುದ್ಧರಿದ್ದಾರೆ. ಆದ್ರೆ ಅಘಾತಿ ಕರ್ಮದ ಅಪೇಕ್ಷೆಯಿಂದ ಅರ್ಹತ್ ಪರಮೇಷ್ಠಿಗಳಲ್ಲಿ ಇನ್ನೂನೂ 4 ಕರ್ಮಗಳು ಉಳ್ಕೊಂಡಿವೆ. ವೇದನೆಯ, ಆಯುಷ್ಯ, ನಾಮ ಮತ್ತು ಗೋತ್ರ ಕರ್ಮ ಇದೆ. ಎಲ್ಲಿ ಈ 4 ಕರ್ಮಗಳ ಸಂಯೋಗ ಇದೆ, ಈ 4 ಕರ್ಮಗಳಿಗೆ ಸಂಬಂಧಪಟ್ಟಂತಹ ಯಾವ ಅವ್ಯಾಭಾದತ್ವ, ಅವಗಾಹನತ್ವ, ಸೂಕ್ಷ್ಮತ್ವ, ಅಗುರು ಲಘುತ್ವ, ಈ 4 ಆತ್ಮನ ಗುಣಗಳಿವೆ. ಅವು ಪರ್ಯಾಯದಲ್ಲಿ ಅಶುದ್ಧವೇ. ಆ 4 ಗುಣಗಳು ಪರ್ಯಾಯದಲ್ಲಿ ಶುದ್ಧವಾಗೋದು ಯಾವಾಗ? ಯಾವಾಗ ಇದರ ಸಂಯೋಗ ಕೂಡ ಬಿಟ್ಟು ಹೋಗ್ಬಿಡುತ್ತೆ, ಆಗ ಈ 4 ಗುಣಗಳ ಶುದ್ಧ ಅವಸ್ಥೆ ಉಂಟಾಗುತ್ತೆ. ಯಾಕೆಂದ್ರೆ ಪಂಚಪರಮೇಷ್ಠಿ ಆರಾಧನದಲ್ಲಿ ನಾವು ವಿಸ್ತಾರವಾಗಿ ಹೋದ ಭಾನುವಾರ ದಿವಸ ಇದೇ ಸಮಯದಲ್ಲಿ ಮಾಡಿದ್ದೀವಿ. ಸೊ ಆವಾಗ ಪರಿಪೂರ್ಣ ಶುದ್ಧತೆ ಸಿದ್ಧ ಪರಮೇಷ್ಠಿಗಳಿಗೆ ಆಗುತ್ತೆ. ಆದ್ರೆ ಆನಂದ, ಸುಖ, ಶಾಂತಿಯ ಅಪೇಕ್ಷೆ ಇಬ್ಬರಿಗೂ ಯಾವ ವ್ಯತ್ಯಾಸವೂ ಕೂಡ ಇಲ್ಲ. ಈ ಅಘಾತಿ ಕರ್ಮದ ಅಪೇಕ್ಷೆಯಿಂದ ಏನು ಅಶುದ್ಧತೆ ಇದೆ, ಉಳ್ಕೊಂಡಿದೆ, ಅದರಿಂದ ಆನಂದಕ್ಕೆ, ಸಂತೋಷಕ್ಕೆ ಅಥವಾ ಮೋಕ್ಷ ಸುಖಕ್ಕೆ ಯಾವ ಬಾಧಕವೂ ಕೂಡ ಇಲ್ಲ.